ರಾಜರಾಜೇಶ್ವರಿ ಕಲಾ ವೇದಿಕೆಡು ಮಿತ್ತ ಪರೆಜಿಡು ನಡುಪಿನಂಚಿನ ಧಾರ್ಮಿಕ ಸಭಾ ಉಚ್ಚಯಡು ಪಾಲ್ದೆತ್ತೊಂದ್ರೆ ಬತ್ತಿನಂಚಿನ ಬತ್ತಿಂಚಿ ಸಭಾಲೇಸದ ಗುರ್ಕಾರ್ ಮಲ್ಲ ಬಿನ್ನೆರು ಪಾತೆರೆ ಕತೆ ನಡಪನಂಚಿನ ಮಾಂತೆರೆಗಳ ಉಡಲು ಮೇರ ಸೊಲ್ಮೆಲು ಸಂದೇತ ಮಂತೊಟ್ಟಿಗೆ ಕೂಡ್ದಿ ಬಂಧುಲೇನು ಮೋಕೆಡಿ ಎದ್ಕೊಂಡಂಚಿನ ಬಿಸುಕೂಟ ರಿಜಿಸ್ಟರ್ಡ್ ಕುತ್ತಾರು ಇನ್ನಿತಾನಿದ ಸಭಾಲೇಸದ ಗುರ್ಕಾರ್ ಗಿರೀಶ್ ಆಳ್ವ ಮೋರ್ಲಾ ಉದ್ಯಮಿಲು ಅವೇಲೆಕನೆ ಪಾತೆರೆ ಕತೆ ನಡಪಾದ ಕುರುಪೇರು ಡಾಕ್ಟರ್ ನವೀನ್ ಗಟ್ಟಿ ಕೋನಾಜೆ ಪ್ರಾಧ್ಯಾಪಕರು ಡಾಕ್ಟರ್ ಜಿ ಶಂಕರ್ ಮಹಿಳಾ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಬೊಕ್ಕ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಅಜ್ಜರಕಾಡು ಉಡುಪಿ ಪಾತೆರೆ ಕತೆದ ವಿಷಯ ನಮ್ಮ ಪರ್ಬ ಬೊಕ್ಕ ಸಂಪ್ರದಾಯಲು ಮಲ್ಲ ಬಿನ್ನೆರ ಸಾಲ್ಡ್ ನಮ್ಮೊಟ್ಟಿಗೆ ಪಾಲ್ದೆ ತೊಂದಲೇರು ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಮಾಗಂತಡಿ ಆಡಳಿತ ಮಂಡಳಿ ಕೊರಗತನಿಯ ದೈವದ ಆದಿಸ್ಥಳ ಕುತ್ತಾರು ಮಲ್ಲ ಬಿನ್ನೆರಾದ ನಮ್ಮೊಟ್ಟಿಗೆ ಶ್ರೀ ಮನೋಜ್ ಕುಮಾರ್ ರೈಕುಲು ಮಾನಾದಿಗದ ಗುರ್ಕಾರ್ ವಿಜಯ ಗೇಮ್ಸ್ ಟೂಮ್ ಪಂಡಿತ್ ಹೌಸ್ ಅವೇಲೆಕನೆ ಶ್ರೀಮತಿ ನಮಿತಾ ಗಟ್ಟಿ ಕೌನ್ಸಿಲರ್ ಉಳ್ಳಾಲ ನಗರಸಭೆ ಶ್ರೀಮತಿ ಶಶಿಪ್ರಭಾ ತಾರನಾಥ ಗತ್ತಿ ಕುತ್ತಾರು ಶಿಕ್ಷಕರು ಶ್ರೀ ವಾಣಿ ವಿಜಯ ಹೈಸ್ಕೂಲ್ ಕೊಡ್ಲಮಗೆರು ಅವೇಲೆಕನೆ ಶ್ರೀಮತಿ ವಸುಂಧರಾ ಹರೀಶ್ ಶೆಟ್ಟಿ ನೀಲಿಪಾಲು ಉಪನ್ಯಾಸಕರು ಬೊಕ್ಕ ಯಕ್ಷಗಾನ ಕಲಾವಿದರು ಉಪನ್ಯಾಸಕರಾದ ಪರಿಜ್ಞಾನ ಪದವಿ ಪೂರ್ವ ವಿದ್ಯಾಲಯ ಸೋಮೇಶ್ವರ ನೇಟು ಮೇರೆ ಬೆನ್ನಿ ಬೆನ್ನೊಂದುಲೇರು ಅವೇಲೆಕನೆ ಮಾನಾದಿಗದ ಉಪಸ್ಥಿತಿಡು ಶ್ರೀ ರಾಜೇಶ್ ಅತ್ತ ವಿತ್ತ ಚಾವಡೆ ತಂದು ಬರೋದುಲ್ಲೇರು ಬತ್ತೆಂಚಿ ನಿಕ್ಲೆ ಮಾತೆರೆಗ್ಲ ಬಿಸುಕೂಟ ರಿಜಿಸ್ಟರ್ಡ್ ಇಂಕ್ಲ ಪರವಾದ ನಿಕ್ಲೆಗೆ ಮೋಕೆಡ ಎದ್ಕೊಂದುಲ್ಲ ನಮ ಒಂಜಿ ಲೇಸು ಅಟ್ಟನೆ ಮನ್ಪುನಗ ದೇವೇರ್ನ ಸಕಾಯ ದೇವೇರ್ನ ಆಶೀರ್ವಾದ ನಂಗೆ ಏತು ಮುಖ್ಯನ ಆ ಮುಖೇನ ದೇವೇರ್ನ ಸುಗಿ ಮನ್ಪೇರ ಹತ್ರ ದುರ್ಗಾವಾಹಿನಿ ಮಹಿಳಾ ಮಂಡಳದ ಕಲು ಲೊಂದಿಪೆ ನಿನಗೆ ಗಣನಾಥ ದೇವಾ ವಂದಿಪೆ ನಿನಗೆ ಗಣನಾಥ ಮೋದಲ್ ವಂದಿಪೆ ನಿನಗೆ ಗಣನಾಥ ಆ ದೇವಾ ವಂದಿಪೆ ನಿನಗೆ ಗಣನಾಥ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ ನಕ್ಲೇನು ಮೋಕೆಡೆ ಎದ್ಕೊಂಡು ದಯಪಂಡ ಇಲ್ಲಡೆ ಬತ್ತಿನಕ್ಲೆಗೆ ಬೆಲ್ಲ ನೀರು ಕೊರ್ದು ಎದುಕುನ್ನ ತುಳುತ ಸಂಪ್ರದಾಯ ಆ ನಿಟ್ಟಡು ಬತ್ತಿಂಚಿನಕ್ಲಿ ಎದುಕೊಂದುಲ್ಲೇರು ಎಂಕಲ್ನ ಬಿಸುಕೂಟದ ಪ್ರಧಾನ ಕಾರ್ಯ ಅಂತೇರು ವಿವೇಕಾನಂದ ಸನಿಲ್ರು ಭಗವದ್ಭಕ್ತರಿಗೆಲ್ಲ ಕಲಾಭಿಮಾನಿಗಳಿಗೆಲ್ಲ ಬಿಸು ಪರ್ವದ ಎಡ್ಡೆಪ್ಪನು ಪಟ್ಟೊಂದು ಶ್ರೀ ಕ್ಷೇತ್ರಡು 2007 ತಪಗ ಮಾತಾ ಊರುಡ್ಲ ಕ್ಷೇತ್ರಡು ಕಣಿದಿ ಒಂದುಲ್ಲೇರು ಬಿಸು ಪರ್ಬನ್ ಪೊರ್ಲುಡು ಊರೊರ್ಮೆ ಮಂತೊಂದುಲ್ಲೇರು ಅವಾಗ ನಮ್ಮ ಕ್ಷೇತ್ರ ಇಡ್ಲ ತುಳುವ ಸಂಸ್ಕೃತಿ ಸನಾತನ ಧರ್ಮದ ಒರಿಪ್ಪುಗಾತ್ರ ಮಾತರೆಗಳ ಐತ ವಿಚಾರ ತಿರಿಯೋಡು ಈ ಕ್ಷೇತ್ರ ಇಡ್ಲ ಕನಿದೀದು ಮಧ್ಯಾಹ್ನ ಪಂಚಾಂಗ ಓದುನ ನಮಕ್ ಡಿಸೆಂಬರ್ 31 ಜನವರಿ 1 ವರ್ಷದ ಸುರು ಬಿಸು ನಂಗೆ 2 ನಮೂನೆದ ಯುಗಾದಿ ಬರೋದುಂಡು. ಚಂದ್ರಮಾನ ಯುಗಾದಿ ಅಮಾವಾಸ್ಯದ ಎದುರುಗು ಚಂದ್ರಮಾನ ಯುಗಾದಿ, ಪುನ್ನಮದ ಎದುರುಗು ಸೌರಮಾನ ಯುಗಾದಿ. ನಮ್ಮ ರಡ್ಡೆಲ್ಲ ಮಲ್ತೊಂದುಲ್ಲ ಆಂಡ ಈ ಕ್ಷೇತ್ರಡು ಬಿಸು ಆಚರಣೆ ಮಲ್ಪುಗ ಪಂಡದು ಮಧೂರು ಕ್ಷೇತ್ರಡು ಪೋದು ತೆರೆಯೊಂದು ಈ ಕ್ಷೇತ್ರಡ್ಲ ಕನಿದೀದು ಕಾರ್ಯಕ್ರಮ ಮಲ್ಪುಗ ಅವಾಗ ಜನಕಲೆಗೆ ಬೇವು ಬೆಲ್ಲನ್ನು ಪಟ್ಟೋಡತ್ತ ಮಾತೇರ್ಲ ಆಪೊರ್ತುಗು ಬರೇರು ಅವಾಗ ಒಂಜಿ ಬಯ್ಯಾನಗ ಸಾಂಸ್ಕೃತಿಕ ಕಾರ್ಯಕ್ರಮ ದೀದು ಕ್ಷೇತ್ರಡು ಮಾತಾ ಕಾರ್ಯಕ್ರಮ ಒಂದು ಉಪ್ಪುಂಡು.
ಐಕೋಸ್ಕರ ಬಿಸು ಕೂಟನೇ ಒಂಜಿ ಉಂಡು ಮಲ್ತದು ಇನಿ 11ನೇ ವರ್ಷದ ಬಿಸು ಮಹೋತ್ಸವವನ್ನು ಆಚರಣೆ ಮಲ್ತೊಂದಿಲ್ಲ. ಈ ಆಚರಣೆದ ಧಾರ್ಮಿಕ ಸಭಾ ಲೇಸಿಗೆ ಬೈದಿನ ನಮ್ಮ ಧಾರ್ಮಿಕದ ಸಭ್ಯತ ಅಧ್ಯಕ್ಷತೆಯನ್ನು ವಹಿಸೋದಿನ ಶ್ರೀ ಗಿರೀಶ್ ಆಳ್ವ ಮೋರ್ಲ ಇಮೇರು ಊರೊರ್ಮೆ ಚೀಪೆ ಪಟ್ಟಣ ಕೆಲಸನೇ ಮಲ್ತೊಂದು ದಾಯಿ ಪಂಡಗ ಬೇಕರಿ ಉಂಡು ಐತ ಉದ್ಯಮ ಮಂತೊಂದು ಐತೊಟ್ಟಿಗೆ ತುಳುನಾಡು ಕಂಬಳ ಮಲ್ಪನೇತ ರಡ್ಡು ಜೋಡಿ ಎರುಕುಲೇನು ಮಲ್ತೊಂದು ಊರುಡು ನಡಪುನ ದಕ್ಷಿಣ ಕನ್ನಡ ನಡಪುನ ಮಾತಾ ಕಂಬಳಗಳ ಪಾಲ್ಗೆತ್ತೊಂದು ಐಟು ಪುದರ್ಗೆತ್ತೊಂದಿಲ್ಲ ಐತ ಕಂಬಳದ ಕೆಲಸ ಪಣ್ಣಗ ಅವು ಜ್ಞಾನ ಸಾಂಕಿಲ್ಲಕ ಐತ ಬೇಲೆ ಬೇನೆ ಪೂರ ಅಕಲಿಗೆ ಗೊತ್ತು ಮಂತಿನ ಅಕಲಿಗೆ ಅಂಚಿನ ಕೆಲಸ ಎಲ್ಲ ಮಲ್ತೊಂದು ಉದ್ಯಮದ ಒಟ್ಟಿಗೆ ಚೀಪೆಲ್ಲ ಪಟ್ಟೊಂದು ಇನಿ ಈ ಕ್ಷೇತ್ರದ ಧಾರ್ಮಿಕ ಈ ಪರ್ವದ ಧಾರ್ಮಿಕ ಸಭಾಧ್ಯಕ್ಷತೆಯನ್ನು ಶ್ರೀ ಗಿರೀಶ್ ಆಳ್ವ ಮೋರ್ಲ ಮೇರೆ ಮೇರೇನು ಹೃತ್ಪೂರ್ವಕವಾದ ಬಿಸುಕೂಟದ ಪರವಾದ ಶ್ರೀ ಕ್ಷೇತ್ರದ ಪರವಾದ ಸ್ವಾಗತ ಮಲ್ತೊಂದುಲ್ಲೆ ಸಭಾಲೇಸದ ಗುರ್ಖಾರ್ ಗಿರೀಶ್ ಆಳ್ವ ಮೋರ್ಲ ಮೇರೇನು ಕೂಟದ ಗುರ್ಖಾರ್ ಪವಿತ್ರ ಕುಮಾರ್ ಗಟ್ಟಿಯಲ್ಲು ಶಾಲು ಪಾಡ್ದು ನೆಂಪುದ ಕಾಣಿಗೆಯನ್ನು ಕೊರದು ಸಭಾಲೇಸಿಗೆ ಎತ್ಕೊಂದುಲ್ಲೇರು ಸಭಾಲೇಸದ ಗುರ್ಖಾರ್ ಗಿರೀಶ್ ಆಳ್ವ ಮೋರ್ಲ ಮೇರೇನು ಕೂಟದ ಗುರ್ಖಾರ್ ಪವಿತ್ರ ಕುಮಾರ್ ಗಟ್ಟಿಯಲ್ಲು ಶಾಲು ಪಾಡ್ದು ನೆಂಪುದ ಕಾಣಿಕೆಯನ್ನು ಕೊರದು ಸಭಾಲೇಸಿ ಎತ್ಕೊಂಡೇರು ಸೊಲ್ಮೇಲು ಪವಿತ್ರ ಕುಮಾರ್ ಗಟ್ಟಿಯಲ್ಲೇ ನನೊಂಜಿ ಬಿನ್ನೆ ಶ್ರೀ ರವಿಶಂಕರ್ ಸೋಮೇಶ್ವರ ಒತ್ತು ಗುರ್ಕಾರ್ ಪುರಸಭೆ ಸೋಮೇಶ್ವರ ಇಮೇರು ಬರ್ಪೆಂದು ಒತ್ತೊಂದಿತ್ತೇರು ಆಂಡ ನಮಕ್ಕೆಲ್ಲ ಮದತ್ತು ಪೋಯಿನಿ ಆರು ಸೋಮೇಶ್ವರದ ಜಾತ್ರೆಡು ರಥದ ಪೂರ್ಣ ಜವಾಬ್ದಾರಿ ಅರ್ಣಮಿತ್ತುಂಡು ಅಂಚಾದ ನಮ್ಮ ಲೆಪ್ಪುನಾಗ ಒತ್ತೊಂದೇರು ಆಂಡ ಬೊಕ್ಕ ಗೊತ್ತಾಯಿನಿ ದಾಯಪಂಡಗ ಇನಿ ಜನಸಂಖ್ಯೆಲ್ಲ ಕಮ್ಮಿ ಉಂಡು ದಾಯಪಂಡ ಸೋಮೇಶ್ವರದ ಜಾತ್ರೆ ಈಜಂಡ ಒಂಜಿ ತಿಂಗಳು ತುಂಬ ಆಪುಣ ಅವು ಕಾರಣ ಅಂತ ಒಂಜಿ ತಿಂಗಳು ಪಿರಾವಾಯಿನಿ ಇರ್ದು ಇನ್ನಿತ ದಿನಕ್ಕೆ ಸೋಮೇಶ್ವರದ ರಥ ಎಲ್ಲ ಬೆಡಿಲ್ಲ ಇತ್ತಿರದವರ ಸಂಖ್ಯೆ ಎಲ್ಲ ನಂಗೆ ಜನಸಂಖ್ಯೆ ಎಲ್ಲ ಕಮ್ಮಿ ತೋಜೊಂದುಂಡು ಆರು ಎಕಡೆ ಬತ್ತದ ನೀಕೆ ಶುಭಾಶಯ ಕೊಡ್ದು ಕ್ಷೇತ್ರ ಹಿಂಗೆ ಕೆಲಸ ಉಂಡು ಬಂದು ಯಾರು ದುಂಬರಿಯ ಬಂದು ಪೋತೀರಿ ಅರೇಗಲ ಕ್ಷೇತ್ರದ ಪರವಾದಲ ಬಿಸುಕೂಟದ ಪರವಾದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುವೆ ಅರೆಗೆ ಎಡ್ಡೆಪನ್ನು ಬಯಸುವೆ ಅಂಚನೆ ನನೊಂಜಿ ಗುರುಕಾರ್ ನಮ್ಮ ಅತಿಥಿ ಆದಿಲ್ಲ ನಂಗೆ ಇನಿ ನಮ್ಮ ಪರ್ವ ಬಕ್ಕ ಸಂಪ್ರದಾಯರು ನೇತ ಬಗ್ಗೆ ಉಪನ್ಯಾಸ ಕೊರೊಂದುಲ್ಲೇರು ಡಾಕ್ಟರ್ ನವೀನ್ ಗಟ್ಟಿ ಕೊಣಾಜೆ ಎಂಬೇರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಘ ಚಾಲಕರಾದಲ್ಲ ಉಲ್ಲೇರು ಅಂಚನೆ ಪ್ರಾಧ್ಯಾಪಕರು ಡಾಕ್ಟರ್ ಜಿ ಶಂಕರ್ ಮಹಿಳಾ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಬೊಕ್ಕ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಅಜ್ಜರಕಾಡು ಉಡುಪಿ ಇಮೇರೆಲ್ಲ ಕ್ಷೇತ್ರದ ಪರವಾದಲ ಬಿಸುಕೂಟದ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಮಲ್ತೊಂದುಲ್ಲೆ ಇನಿ ತಾಲಿದ ಪಾಥೆರೆ ಕಥೆಯನ್ನು ನಡಪಾದು ಕುರುಪನಂಜನ ಡಾಕ್ಟರ್ ನವೀನ್ ಗಟ್ಟಿ ಕೊನಾಜ ಮೇರೇನು ಕೂಟದ ಪನವುದ ಪಾಲವೇ ರಾಘವೇಂದ್ರ ಹುಳ್ಳೇರು ಶಾಲು ಪಾಡ್ದು ನೆಂಪುದ ಕಾಣಿಗೆಯನ್ನು ಕೊರದು ಸಭಾಲೇಸಿಗೆ ಎತ್ಕೊಂಡುಲ್ಲೇರು ಇನ್ನೀತ ಪಾತೆರ ಕರೆತ ವಿಷಯ ನಮ್ಮ ಪರ್ವ ಬೊಕ್ಕ ಸಂಪ್ರದಾಯಲು ಎದ್ಕೊಂಡ ಜನ ರಾಘವೇಂದ್ರ ಹುಳ್ಳೇರಿಗೆ ಸೊಲ್ವೆಲು ನನೊಂಜಿ ಮಲ್ಲ ಪಿನ್ನೆ ಅದು ನಮ್ಮೊಟ್ಟಿಗೆ ಎಲ್ಲರು ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಮಾಗಂತಡಿದ ಪುದರ್ಕೆ ನನ್ನಕಲು ಏರ್ಲ ಉಪಾಯರು ಈ ಕುತ್ತಾರಡು ಊರೊರ್ಮೆ ರಾಷ್ಟ್ರೊರ್ಮೆ ಪ್ರಪಂಚದಾದ್ಯಂತ ಇನಿ ಕೊರಗತನಿಯನ ಭಕ್ತರ್ನಕಲು ಇತ್ತೀರು ನನಗ ಮಾತೆರೆಗಳ ಕುತ್ತಾರು ಗುತ್ತು ಮಾಗಂದಡಿ ಇನ್ನು ರಡ್ಡುಲ ಮಾತೆರೆಗಳ ಗೊತ್ತುಪ್ಪು ಅಂಚೆನೆ ಅದು ಕುತ್ತ ಅಜ್ಜನ ಕಟ್ಟದ ಆದಿಸ್ಥಳನ್ನು ಭಾರಿ ಅಚ್ಚುಕಟ್ಟಾದ ನಿರ್ವಹಣೆ ಮಲ್ತೊಂದು ಇಂದೇತ ಆಡಳಿತ ಮಂಡಳಿತಿನ ಕೊರಗತನಿಯ ದೇವಸ್ಥಳ ಆದಿಸ್ಥಳ ಕುತ್ತಾರು ಇಂದೇತ ಆಡಳಿತ ಮಂಡಳಿತ ಸದಸ್ಯರಾದೀತಿನ ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಮಾಗಂದಡಿ ಇಮೇರಿಲ್ನ ಶ್ರೀ ಕ್ಷೇತ್ರದ ಪರವಾದ ಬೊಕ್ಕ ಬಿಸುಕೂಟದ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಮಲ್ತೊಂದುಲ್ಲೆ ಭಿನ್ನೇರಾದ ಪಾಲ್ದೆತ್ತೊನ್ನ ದೇವಪ್ರಸಾದ್ ಶೆಟ್ಟಿಯರ್ ಮಾಗಂತಡಿ ಮೇರೇನು ಕೂಟದ ಸದಸ್ಯರು ಜಗನ್ನಾಥ್ ಸಾಲಿಯನ್ರು ಶಾಲು ಪಾಡ್ದು ನೆಂಪುದ ಕಾಣಿಕೆಯನ್ನು ಕೊರೊಂದು ಸಭಾಲೇಸಿ ಎತ್ಕೊಂಡುಲ್ಲೇರು ಬಿನ್ನೇರು ದೇವಿ ಪ್ರಸಾದ್ ಶೆಟ್ರು ಮಾಗಂತಡಿ ಮೇರೇನು ಎದ್ಕೊಂಡೇರು ಸೊಲ್ಮೇಲು ಜಗನ್ನಾಥ್ ಸಾಲಿಯನ್ರೆ ನನೊಂಜಿ ಮಲ್ಲ ಪಿನ್ನೆ ಶ್ರೀ ಮನೋಜ್ ಕುಮಾರ್ ರೈ
ಬೇರೆ ಮುಲ್ಪ ಕೈತಲ್ಡೆ ಪಂಡಿತವಸುಡೆ ಇತ್ತದು ಎಂಗಳ ಆತ್ಮೀಯರಾದಿತ್ತದು ಕ್ಷೇತ್ರದ ಭಕ್ತರ್ಲ ಅಂದು ಅಂಚೆನೆ ತೊಕೊಡು ಸಮೃದ್ಧಿ ರೆಸಿಡೆನ್ಸ್ದ ಅಂಚನೆ ಆ ಬಿಲ್ಡಿಂಗ್ದ ಮ್ಯಾನೇಜ್ಮೆಂಟ್ ತಗೊಂಡಿತ್ತದು ತನ್ನನೇ ಸ್ವಂತ ಕನ್ಸ್ಟ್ರಕ್ಷನ್ ಉದ್ಯಮನ ಮಲ್ತೊಂದಿತ್ತಿನ ಶ್ರೀ ಮನೋಜ್ ಕುಮಾರ್ ರೈ ಮೇರೆಗೆಲ ಶ್ರೀ ಕ್ಷೇತ್ರದ ಪರವಾದ ಬಕ್ಕ ಬಿಸುಗುಡದ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಮಂತೊಂದಿಲ್ಲ ಭಿನ್ನರಾದ ನಂಬೊಟ್ಟೆ ಪಾಲ್ದೆ ತೊನಂಚಿನ ಮನೋಜ್ ಕುಮಾರ್ ರೈಕಲು ಮಾನಾದಿ ಗುರ್ಕಾರ್ ವಿಜಯ ಗೇಮ್ಸ್ ಟೀಮ್ ಪಂಡಿತ ಮೇರೇನು JK ರೈಕಲು ಕೂಟದ ಸದಸ್ಯರು ಶಾಲು ಪಾಡ್ದು ನಿಂಪುದ ಕಾಣಿಕೆಯನ್ನು ಕೊರೊಂದು ಸಭಾಲೇಸಿ ಎದ್ಕೊಂಡಿರು ಸೊಲ್ಮೆಲು JK ರೈಕಲೆ ನನ್ನೊಂಜಿನ ಮಲ್ಲ ಭಿನ್ನರಿಯಾದ ಬೈದಿನ ಶ್ರೀಮತಿ ನಮಿತಾ ಗಟ್ಟಿ ಉಳ್ಳಾಲ ನಗರಸಭೆದ ಕೌನ್ಸಿಲರ್ ಆದಿತ್ತದು ಅಂಚನೆ ತೊಕ್ಕೋಟು ಗೌರಿ ಗಣೇಶ ಮಹಿಳಾ ಮಂಡಲದ ಅಧ್ಯಕ್ಷರಾದಿತ್ತಿನ ಇಮೆರಿಲ್ನ ಕ್ಷೇತ್ರದ ಪರವಾದ ಬಕ್ಕ ಬಿಸುಕುಟದ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ ಮಲ್ಲ ಭಿನ್ನರಾದ ನಂಬೊಟ್ಟಿ ಪುನಃ ಶ್ರೀಮತಿ ನಮಿತಾ ಗಟ್ಟಿಯಾಲ್ರು ಮೇರೇನೆ ಕೂಟದ ಶಶಿಕಲಾ ಗಟ್ಟಿ ಮೇರೆ ದುರ್ಗಾವಾಹಿನಿ ಮಹಿಳಾ ಮಂಡಲದ ಪ್ರಧಾನ ಕಾರ್ಯಂತೇರು ಶಶಿಕಲಾ ಗಟ್ಟಿಯಲ್ಲು ನಮಿತಾ ಗಟ್ಟಿಯಲ್ಲಿಗೆ ಶಾಲು ಪಾಡ್ದು ಮಾನಾದಿಗೇಡು ಮಾನವನೊಟ್ಟಿಗೆ ನಿಂಪುದ ಕಾಣಿಕೆಯನ್ನು ಕೊರೊಂದು ಸಭಾಲೇಸಿಗೆ ಎದ್ಕೊಂಡಿರು ಸೊಲ್ಮೆಲು ಶಶಿಕಲಕ್ಕ ನನೊಂಜಿ ಮಲ್ಲ ಭಿನ್ನದಾದ ಪುನಃ ಶ್ರೀಮತಿ ಶಶಿಪ್ರಭಾ ತಾರಣದ ಗಟ್ಟಿ ಕುತ್ತಾರು ಇಂಬೇರ್ಲ ನಮ್ಮ ನಿರಕರೆದಾರ ಆದಿತ್ಯನಾರದು ಅಂಚನೆ ಶಿಕ್ಷಕಿಯಾದ ಶ್ರೀ ವಾಣಿ ವಿಜಯ ಹೈಸ್ಕೂಲ್ ಕೊಡ್ಲಮಗರು ಇಂದೆಟ್ಟು ಶಿಕ್ಷಕಿಯಾದ ಇತ್ತ ನಿವೃತ್ತ ಜೀವನ ನಡಪಾವಂದು ಪುನಃ ಶ್ರೀಮತಿ ಶಶಿಪ್ರಭಾ ತಾರಣಗಟ್ಟಿ ಕುತ್ತಾರು ಇಂಬೇರೆಗೆಲ ಶ್ರೀ ಕ್ಷೇತ್ರದ ಪರವಾದ ಅಂಚನೆ ಬಿಸುಕುಟದ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ ಶ್ರೀಮತಿ ಶಶಿಪ್ರಭಾ ತಾರನಾಥ ಗಟ್ಟಿಯಲ್ಲು ಮಲ್ಲ ಭಿನ್ನೇರಿ ಮೇರೇನು ಶ್ರುತಾ ನವೀನ್ ಶೆಟ್ಟಿ ದುರ್ಗಾವಾಹಿನಿ ಮಹಿಳಾ ಮಂಡಲದ ಸದಸ್ಯರು ಸಭಾಲೇಸಿಗೆ ಎದ್ಕೊಂದುಲ್ಲೇರು ದುರ್ಗಾವಾಹಿನಿ ಮಹಿಳಾ ಮಂಡಲದ ಪನೌದ ಪಾಲವೇರು ಶ್ರುತಾ ನವೀನ್ ಶೆಟ್ರು ಶಶಿಪ್ರಭಾ ತಾರಣದ ಗಟ್ಟಿಯಾಲ್ರೇನು ಶಾಲು ಪಾಡ್ದು ನಿಂಪುದ ಕಾಣಿಕೆದೊಟ್ಟಿಗೆ ಎದ್ಕೊಂಡೇರು ಸೊಲ್ಮೆಲು ಶ್ರುತಕ್ಕ ಅಂಚನೆ ನನ್ನೋರ್ತಿ ಭಿನ್ನದಾದ ನಮ್ಮೊಟ್ಟಿಗೆ ಉಳ್ಳರು ಶ್ರೀಮತಿ ವಸುಂಧರಾ ಹರಿಶೆಟ್ಟಿ ನೀಲಿಪಾಲು ಇಮೇರು ಉಪನ್ಯಾಸಕರಾದ ಪರಿಜ್ಞಾನ ಪದವಿ ಪೂರ್ವ ವಿದ್ಯಾಲಯ ಸೋಮೇಶ್ವರ ಮುಲ್ಪ ವೃತ್ತಿ ಮಲ್ತೊಂದು ಜೋಕಲೆಗೆ ಉಪನ್ಯಾಸ ಕೊರೊಂದುಲ್ಲೇರು ಮೇರೆಲ್ನ ಶ್ರೀ ಕ್ಷೇತ್ರದ ಪರವಾದ್ಲ ಅಂಚನೆ ಬಿಸುಕುಟದ ಪರವಾದ್ಲ ಹೃತ್ಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ ಮಲ್ಲ ಭಿನ್ನರಾದ ನಂಬೊಟ್ಟಿಲೇರು ಶ್ರೀಮತಿ ಶಶಿ ವಸುಂಧರಾ ಹರೀಶ್ ಶೆಟ್ಟಿ ನೀಲಿಪಾಲ್ ಮೇರೇನು ದುರ್ಗಾವಾಹಿನಿ ಮಹಿಳಾ ಮಂಡಲದ ಸದಸ್ಯರು ವೇದ ಪವಿತ್ರ ಗಟ್ಟಿಯಾಲ್ರು ಸಭಾಲೇಸಿಗೆ ಮಲ್ಲ ವಿನ್ನೇರೇನು ಶಾಲು ಪಾಡ್ದು ನಿಂಪುದ ಕಾಣಿಕೆಯನ್ನು ಕೊರೊಂದು ಎದ್ಕೊಂಡೇರು ಸೊಲ್ಮೆಲು ಶಶಿಕಲಾ ಗಟ್ಟಿಯಾಲ್ ವೇದ ಪವಿತ್ರ ಗಟ್ಟಿಯಾಲ್ರೆ ಅಂಚನೆ ಈ ಧಾರ್ಮಿಕ ಚಾವಡಿಡು ಗೌರವ ಉಪಸ್ಥಿತಿಡು ಶ್ರೀ ಕ್ಷೇತ್ರ ರಾಜರಾಜ ಸಿದ್ಧಿವಿನಾಯಕ ದೇವಸ್ಥಾನ ಶ್ರೀ ಕ್ಷೇತ್ರ ಕೂತಾರು ನೇತಾ ಗುರ್ಕರ್ ರಾಯ್ನ ಶ್ರೀ ರಾಜೇಶ್ ಹತ್ತವರ ಎಂಬೇರೆಲ್ಲ ಉಪಸ್ಥಿತಿಯಿಲ್ಲರು ಎಂಬೇರೆಲ್ಲ ಶ್ರೀ ಕ್ಷೇತ್ರದ ಪರವಾದ ಅಂಚನೆ ಬಿಸುಕುಟದ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ ಬಂದುಲೆ ಮೆರೆನು ಅರ್ತಿ ಪಿರ್ತಿಡು ಮೋಕೆಡು ಶಾಲು ಬೊಕ್ಕ ನೆಂಪುದ ಕಾಣಿಕೆದೊಟ್ಟುಗು ಗೌರವಿಸರಲ್ಲರು ಶ್ರೀ ಗಿರೀಶ್ ಆಚಾರ್ಯ ದೇರ್ಲಕಟ್ಟೆ ನಿಕಟ ಸುರೇಶ್ ಆಚಾರ್ಯ ದೇರ್ಲಕಟ್ಟೆ ನಿಕಟಪೂರ್ವ ಗುರ್ಕಾರ್ಲು ಬಿಸುಕೂಟ ಅಂಚನೆ ಈ ಒಂದು ಕಾರ್ಯಕ್ರಮದ ನಿರೂಪಣೆದ ಒಟ್ಟುಗು ಶ್ರೀ ಕ್ಷೇತ್ರ ಕುತ್ತಾರಡು ಕಲಾ ಸೇವೆನ ಕೊರ್ಪನಂಚಿನ ಸುರೇಶ್ ಆಚಾರ್ಯ ಮೆರೆಗೆ ಸೊಲ್ಮೆಲು ಅಂಚನೆ ಈ ಚಾವಡಿ ಹಿಡಿತಿನ ನಮ್ಮ ಬಿಸುಕುಟದ ಗುರ್ಕಾರಾಯನ ಶ್ರೀ ಪವಿತ್ರ ಕುಮಾರ್ ಗಟ್ಟಿ ಎಮೆರೇಲ್ನ ಶ್ರೀ ಕ್ಷೇತ್ರದ ಪರವಾದಲ ಅಂಚನೆ ಬಿಸುಕುಟದ ಪರವಾದಲ ಹೃತ್ಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ ಕೂಟದ ಗುರ್ಖಾರ್ ಪವಿತ್ರ ಕುಮಾರ್ ಗಟ್ಟಿಯಾಲ್ರೇನು ಕೂಟದ ಪನೌದ ಪಾಲವೆ ರಾಘವೇಂದ್ರ ಹುಳ್ಳೇರು ಶಾಲು ಪಾಡ್ದು ನಿಂಪುದ ಕಾಣಿಕೆಯನ್ನು ಕೊರೊಂದು ಸಭಾಲೇಸಿಗೆ ಎತ್ಕೊಂಡೇರು ಸೊಲ್ಮೇಲು ರಾಘವೇಂದ್ರ ಹುಳ್ಳೇರೆ ಅಂಚನೆ
ಚಾವಡಿದ ಎದುರು ಪುನಃ ಮಾತಾ ಭಗವದ್ಭಕ್ತರಿಲ್ಲ ಸ್ವಾಗತ ಹೃತ್ಪೂರ್ವಕವಾದ ಸ್ವಾಗತ ಮಲ್ತೊಂದು ಮಾಧ್ಯಮ ಮಿತ್ರರೇನು ಆರಕ್ಷಕ ಠಾಣದ ಮಾತಾ ಸಹೋದ್ಯೋಗಿಗಳೇನು ಮಾತರಿಲ್ಲ ಈ ಧಾರ್ಮಿಕ ಚಾವಡಿದ ಸಭೆಗೆ ಬೈದಿನ ಮಾತರಿಲ್ಲ ಈ ಕಾರ್ಯಕ್ರಮಕ್ಕೂ ಹೃತ್ಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ ಸೊಲ್ಮೇಲು ಇದನ್ನೆಲ್ಲ ಸ್ವಾಗತಿಸಿದಂಥ ನಿಮಗೂ ಕೂಡ ಸ್ವಾಗತ. ಮುಂದೆ ಹೋಗ್ತಾ ಇದ್ದೇವೆ. ತುಳುವೆರಿನ ಪೊಸಪರ್ಬ ಈ ಬಿಸುತ್ತ ಉದಿಪನದ ಅರ್ತಿ ಪಿರ್ತಿಡು ಬತ್ತಿಂಚಿನ ಮಿತ್ತ ಚಾವಡಿದ ಬಿನ್ನೆರು ಉದಿಪನ ಮಲ್ತ ಕೊರಡುಪನಂದು ಕೇನೊಂದು ಮಿತ್ತ ಚಾವಡಿಡಿತ್ತಿನ ಮಾತ ಗಣ್ಯ ಬಿನ್ನೆರು ಆದ್ಯಂತ ಪಸರಿಸುವಂತಹ ನಮ್ಮ ಭಾರತೀಯ ಸಂಸ್ಕೃತಿಯ ನಿಟ್ಟಿನಲ್ಲಿ ದೀಪ ಬೆಳಗಿಸಿದಂಥ ಎಲ್ಲ ಸಭಾ ವ್ಯವಸ್ಥೆಯ ಎಲ್ಲ ಅತಿಥಿಗಳಿಗೆ ಅಭಿನಂದನೆ ತಿಳಿಸುತ್ತಾ ನನ್ನ ದುಂಬತ್ತ ತುಳುತ ಪರ್ಪ ಬಣ್ಣದಾಂಡ ತುಳುವೆರ್ನ ಹೊಸ ವರ್ಷ ಬಿಸು ಅಮಾವಾಸ್ಯೆ ಹಿಡ್ದು ಶುರುವಾಣದಾಂಡ ಚಾಂದ್ರಮಾನಗೆ ಸಂಕ್ರಾಂತಿ ಹಿಡ್ದು ಬೊಕ್ಕ ಶುರುವಾಣದಾಂಡ ಸೌರಮ ತುಳುವೆರ್ನ ಪರ್ಬಡು ಬಿಸುಕು ಐತನೆ ಹಿನ್ನೆಲೆಂಡು ಆ ಹಿನ್ನೆಲೆದ ವಿಷಯಡು ಇತ್ತೆ ಪಾತರೆ ಕಥೆಯನ್ನು ಮಂತೊಂದುಲ್ಲೇರು ಡಾಕ್ಟರ್ ನವೀನ್ ಗಟ್ಟಿಯಲ್ಲು ಕೊನಾಜೆ ಪಾತಿರದ ವಿಷಯ ನಮ್ಮ ಪರ್ಬ ಬೊಕ್ಕ ಸಂಪ್ರದಾಯಲು. ಹರಿ ಓಂ. ವೇದಿಕೆಯ ಮೇಲಿರುವಂಥ ಗಣ್ಯರೇ, ವೇದಿಕೆಯ ಮುಂದಿರುವಂಥ ಎಲ್ಲ ನನ್ನ ಬಂಧುಗಳೇ, ಇವತ್ತು ಒಂದು 20 ನಿಮಿಷಗಳ ಕಾಲ ಮಾತಾಡಬೇಕು ಅಂಥೇಳಿ ಈ ಬಿಸು ಕೂಟದ ಅಧ್ಯಕ್ಷರು ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ. 20 ನಿಮಿಷಗಳ ಕಾಲ, ಅದಕ್ಕಿಂತ ಜಾಸ್ತಿ ಕೇಳುವಂಥ ವ್ಯವಧಾನ ಇಲ್ಲ ಅಂಥೇಳಿ. ಆದರೂ ನಾನು ಒಂದು 5 ನಿಮಿಷ ಜಾಸ್ತಿ ಇರ್ಬೋದು ಅಥವಾ 5 ನಿಮಿಷ ಕಡಿಮೆ ಇರ್ಬೋದು, ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಇವತ್ತು ಬಿಸು ಹಬ್ಬ ತುಳುಟು ಬಿಸು ಪರ್ಬ ಪಂಡದು ನಮ್ಮ ಆಚರಣೆ ಮಂತೊಂದುಲ್ಲ. ಈ ಹಬ್ಬ ಅಂದರೆ ಏನು ಮತ್ತು ಆಚರಣೆಗಳು ಅಂದರೆ ಏನು ಅನ್ನುವಂಥ ಕೆಲವೊಂದು ವಿಚಾರಗಳನ್ನು ಹೇಳುವಂಥ ಪ್ರಯತ್ನಗಳನ್ನು ಮಾಡ್ತೇನೆ. ಪ್ರಾಯಶಃ ತುಳುನಾಡಿ ಅಂತ ಏನು ನಾವು ಕರೀತಾ ಇದ್ದೇವೆ, ತುಳುನಾಡಿನಲ್ಲಿ ನಾಗರ ಪಂಚಮಿಯಿಂದ ಆರಂಭಿಸಿ ಪತ್ತನಾಜೆ ಅಥವಾ ಹತ್ತನಾಜೆಯವರೆಗೆ ನಾವು ದಿನವಹಿ ಹಬ್ಬಗಳನ್ನು ಆಚರಣೆ ಮಾಡ್ತೇವೆ. ನಮ್ಮ ಹಿರಿಯರು, ಈಗಿನ ಹಿರಿಯರು ಹೇಳುವುದುಂಟು, ನಮ್ಮ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣ ಅನ್ನುವಂಥದ್ದು ಇಲ್ಲ, ಬೇರೆ ಬೇರೆ ಮತ ಏನು ಆಚರಣೆ ಮಾಡ್ತಾರೆ ಅವರಿಗೆ ಧಾರ್ಮಿಕ ಶಿಕ್ಷಣ ಕೊಡ್ತಾರೆ, ನಮಗೂ ಕೂಡ ಧಾರ್ಮಿಕ ಶಿಕ್ಷಣ ಕೊಡಬೇಕು ಅಂಥೇಳಿ. ನಾನು ಈ ಹಬ್ಬಗಳ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದಾಗ ನನಗೆ ಸಿಕ್ಕಂಥ ಕೆಲವೊಂದು ವಿಚಾರಗಳನ್ನು ಇಲ್ಲಿ ನಾನು ಪ್ರಸ್ತಾಪ ಮಾಡಲೇಬೇಕಾಗತ್ತೆ. ಒಂದು 4-5 ವಿಚಾರಗಳನ್ನು ನಾವು ಇಲ್ಲಿ ಸ್ವಲ್ಪ ತಿಳ್ಕೊಳ್ಳೇಬೇಕು. ಅದರಲ್ಲಿ ಒಂದು ಶಬ್ದ ಪರಂಪರೆ ಅಂಥೇಳಿ.
ಇನ್ನೊಂದು ಶಬ್ದ ಸಂಸ್ಕೃತಿ, ಜೀವನ ಮೌಲ್ಯ. ಹೀಗೆ ಬೇರೆ ಬೇರೆ ಒಂದು ಶಬ್ದಗಳನ್ನು ನಾವು ಪರಿಕಲ್ಪಿಸಿಕೊಂಡಾಗ ಪ್ರಾಯಶಃ ನಮ್ಮಲ್ಲೂ ಕೂಡ ಧಾರ್ಮಿಕ ಶಿಕ್ಷಣ ದಿನವಹಿ ಸಿಗತ್ತೆ. ನಾವು ತಪ್ಪು ತಿಳ್ಕೊಂಡಿದ್ದೇವೆ, ನಮಗೆ ಧಾರ್ಮಿಕ ಶಿಕ್ಷಣ ಇಲ್ಲ ಅಂಥೇಳಿ. ಒಂದು ಆಡು ಮಾತಿದೆ, ಜನನಿಯಿಂದ ಕಲಿತ ಜನರು ಧನ್ಯರು ಅಂಥೇಳಿ. ನಮಗೆ ತಾಯಿ ಅಂತ ನಾವು ಯಾರನ್ನ ನಾವು ನಂಬಿದ್ದೇವ, ಅವಳು ಕೊಡುವಂಥ ಶಿಕ್ಷಣ ಏನಿದೆ ಅದು ಧರ್ಮ ಶಿಕ್ಷಣ ಅನ್ನುವಂಥದ್ದು ಸ್ಪಷ್ಟ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ತಾಯಂದಿರು ಗೊತ್ತಿಲ್ಲ, ಅದು ನಮ್ಮ ಒಂದು ಪರಿಸರದ ಪ್ರಭಾವನ ಗೊತ್ತಿಲ್ಲ, ಇವತ್ತು ನಾವು IT ಯುಗದಲ್ಲಿದ್ದ ಕಾರಣ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಜಾಸ್ತಿ ಬಳಸ್ತಾ ಇದ್ದೇವೆ. ಹಾಗಂತೇಳಿ ವಿದ್ಯಾಭ್ಯಾಸ ಸಿಗುತ್ತಿಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಸಂಸ್ಕೃತಿಯೊಂದಿಗೆ ವಿಕೃತಿ ಕೂಡ ಅದು ಒಂದು ರೀತಿಯಲ್ಲಿ ಮಿಕ್ಸಪ್ ಆಗಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಸಂಸ್ಕೃತಿ ಅನ್ನುವಂಥ ಚಿಂತನೆ ಇದೆ, ಆದರೆ ಅದರೊಟ್ಟಿಗೆ ವಿಕೃತಿ ಕೂಡ. ಸಂಸ್ಕೃತಿ ಅಂತೇಳಿದರೆ ನಾವು ಉಳುಮೆ ಮಾಡುವುದು ಅಂತೇಳಿ ಅರ್ಥ, ಕಲ್ಟಿವೇಷನ್ ಮಾಡೋದು ಅಥವಾ ಕಲ್ಟಿವೇಟ್ ಮಾಡೋದು ಅಥವಾ ಬೆಳೆಸುವುದು ಅಂಥೇಳಿ. ಆ ಬೆಳೆಸುವ ಜೊತೆಗೆ ಕೆಲವೊಂದು ಕಳೆ ಅಂತ ನಾವು ಹೇಳ್ತೇವೆ, ಅದು ಸಹಜ ಇರುವಂಥದ್ದು ಗದ್ದೆಗಳಲ್ಲಿ. ಆ ಕಳೆಯನ್ನು ಕೂಡ ನಾವು ಬೆಳೆಸ್ತಾ ಇದ್ದೇವೆ, ಅದು ರಾಸಾಯನಿಕ ಹಾಕಿ. ಸಾವಯವ ಗೊಬ್ಬರ ಹಾಕಿದರೆ ಸಮಸ್ಯೆ ಇಲ್ಲ, ಆದರೆ ರಾಸಾಯನಿಕ ಹಾಕಿ ಬೆಳೆಸ್ತಾ ಇದ್ದೇವೆ, ಅದು ಆರೋಗ್ಯಕ್ಕೆ ಹಾಳು. ಹಾಗಂತೇಳಿ ನಮ್ಮ ತಾಯಂದಿರನ್ನು ನಾವು ಹೀಗಳೆಯುವುದು ಅಲ್ಲ, ಬದಲಾಗಿ ಒಂದು ರೀತಿಯ 1-2-3 ತಲೆಮಾರುಗಳ ಹಿಂದಿನ ಒಂದು ವ್ಯವಸ್ಥೆಯನ್ನು ಗಮನಿಸುವುದಿದ್ದರೆ ಇವತ್ತಿನ ತಾಯಂದಿರಲ್ಲಿ ಸ್ವಲ್ಪ ಬದಲಾವಣೆಗಳು. ಅದು ನಾನು ಆಗಲೇ ಹೇಳಿದ ಹಾಗೆ ಒಂದು ನಮ್ಮ ಪರಿಸರ ಆ ರೀತಿ ನಮ್ಮನ್ನು ಬೆಳೆಸಿಕೊಂಡಿದೆ. ಇನ್ನು ನಮ್ಮಲ್ಲಿ ಇವತ್ತು ನಮ್ಮ ಸಂಸ್ಕೃತಿಯನ್ನು ಮರೆಯುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಕಾರಣ ನಮ್ಮದಲ್ಲದ ಸಂಸ್ಕೃತಿಯ ವಿಚಾರಗಳು ಹೆಚ್ಚು ನಮ್ಮ ಸಂಸ್ಕೃತಿಯಲ್ಲಿ ಬೆರೆತುಕೊಂಡಿರುವಂಥದ್ದು. ನಾವು ಕಲ್ಟಿವೇಟ್ ಮಾಡ್ತೇವೆ ಅಂತ ನಾನು ಆಗಲೇ ಹೇಳಿದೆ. ನಾವು ಏನು ಕಲ್ಟಿವೇಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ನಮ್ಮ ಪರ ಸಂಸ್ಕೃತಿ ಅಥವಾ ಪಾಶ್ಚಾತ್ಯ ಸಂಸ್ಕೃತಿಯ ಕೆಲವೊಂದು ವಿಚಾರಗಳನ್ನು ನಮ್ಮ ಸಂಸ್ಕೃತಿಯೊಂದಿಗೆ ಸೇರಿಸಿಕೊಂಡಾಗ ಅದು ವಿಕೃತಿಯಾಗುವಂಥದ್ದು. ಒಂದು ಎಕ್ಸಾಂಪಲ್ ಕೊಡ್ಬೋದು ಬೇಕಿದ್ರೆ, ದ್ರಾಕ್ಷೆ ಅದು ನಮಗೆ ಫ್ರೆಶ್ ಆಗಿ ಸಿಗುವಂಥದ್ದು ಸಂಸ್ಕೃತಿ ಅಂಥೇಳಿ. ಅದನ್ನು ಕೊಳೆಯಿಸಿ ಅದನ್ನು ದ್ರಾಕ್ಷಾ ರಸ ಮಾಡ್ತೇವೆ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ, ಆದರೆ ಆ ದ್ರಾಕ್ಷಾ ರಸ ಅನ್ನುವಂಥದ್ದು ವಿಕೃತಿ. ಇವತ್ತಿನ ಹಬ್ಬ ಕೂಡ ಅಷ್ಟೇ, ಹಬ್ಬದ ಆಚರಣೆಗಳು ಕೂಡ ಅಷ್ಟೇ, ಸಂಸ್ಕೃತಿಯ ಪ್ರಕಾರವಾಗಿ ಅದು ಆಚರಣೆ ಆಗ್ತಾ ಇಲ್ಲ, ಬದಲಾಗಿ ವಿಕೃತಿಯೊಂದಿಗೆ ಆಚರಣೆ ಆಗ್ತಾ ಇದೆ. ಒಂದು 5 ವರ್ಷಗಳ ಹಿಂದೆ ತೊಕೋಟಲ್ಲೂ ನಾನು ಮೊಸರು ಕುಡಿಕೆಗೆ ಭಾಗವಹಿಸಿದಾಗ ಈ ಮಾತನ್ನು ಹೇಳಿದ್ದೆ. ಕೆಲವರಿಗೆ ಬೇಸರ ಆಗಿದೆ. ಯಾಕಂತೇಳಿದರೆ ಇವತ್ತಿನ ನಮ್ಮ ಹಬ್ಬ ಹರಿದಿನಗಳು ಹೇಗಾಗಿದ್ದಾವೆ ಅಂತೇಳಿದರೆ, ನಮ್ಮ ಪ್ರಾಚೀನದಲ್ಲಿ ಅದು ಏನಿತ್ತು ಹೇಗಿತ್ತು ಅದನ್ನು ನಾವು ಇವತ್ತು ಪಾಲಿಸ್ತಾ ಇಲ್ಲ. ಬದಲಾಗಿ ಒಂದೊಂದನ್ನು ಈ ರೈಲು ಬಂಡಿಗೆ ಒಂದೊಂದು ಬಂಡಿಯನ್ನು ಸೇರಿಸಿದಾಗೆ ಬೇರೆ ಬೇರೆ ಬಂಡಿಯನ್ನು ಸೇರಿಸ್ತಾ ಇದ್ದೇವೆ. ಆ ಬಂಡಿ ಸರಾಗವಾಗಿ ಹೋದರೆ ಸಮಸ್ಯೆ ಇಲ್ಲ, ಆದರೆ ಆ ಬಂಡಿ ಸರಾಗವಾಗಿ ಹೋಗಲಿಲ್ಲ ಅಂತೇಳಿದರೆ ಅದು ಭಾಳಷ್ಟು ಕಷ್ಟ. ನಮ್ಮ ಪರಿಸ್ಥಿತಿ ಆಗಿದೆ. ನಮ್ಮ ಮೊಸರು ಕುಡಿಕೆಗಳು ಅದರ ಅರ್ಥವೇ ಬೇರೆ, ಅಥವಾ ನಮ್ಮ ಅಷ್ಟಮಿಯ ಆ ಒಂದು ಚಿಂತನೆಯೇ ಬೇರೆ. ಆದರೆ ನಾವು ಮಾಡ್ತಾ ಇರುವಂಥ ಆ ಒಂದು ಪರಿಕ್ರಮ ಏನಿದೆ ಅಷ್ಟಮಿದು, ಅದು ನಿಜವಾಗಿ ನಮ್ಮ ಇವತ್ತಿನ ಎಳೆಯ ಪ್ರಾಯದ ವಿದ್ಯಾರ್ಥಿಗಳು ಅಂತ ನಾವು ಏನು ಹೇಳ್ತೇವೆ ಅಥವಾ ನಮ್ಮ ಮಕ್ಕಳು ಏನು ಹೇಳ್ತೇವೆ, ಅವರಿಗೆ ಅದನ್ನು ಸರಿಯಾಗಿ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದು ಯಾವುದೇ ಹಬ್ಬ ಇರ್ಬೋದು, ಯಾವುದೇ ಹರಿದಿನ ಇರ್ಬೋದು, ಅದರ ಅರ್ಥವನ್ನು ಕಳಚಿಕೊಳ್ತಾ ಇರುವಂಥ ಒಂದು ಸಂಬಂಧ, ಆ ಕಳಚಿಕೊಳ್ಳುವುದನ್ನು ನಾವು ಕಾಣ್ತಾ ಇದ್ದೇವೆ. ಆದ ಕಾರಣ ಇವತ್ತು ನಾವು ಬಿಸು ಪರ್ಬ ಅಂತ ಏನು ಹೇಳ್ತೇವೆ, ಅದನ್ನು ಆಚರಣೆ ಮಾಡಿದಾಗ ಅದರ ಹಿಂದಿರುವ ಮಹತ್ವವನ್ನು ನಮ್ಮ ಮಕ್ಕಳಿಗೆ ನಾವು ಹೇಳಲೇಬೇಕಾಗತ್ತೆ. ಮುಂದಿನ ತಲೆಮಾರು ಚೆನ್ನಾಗಿರಬೇಕಿದ್ರೆ, ಸಂಸ್ಕೃತಿ ಅಥವಾ ಆಗಿರಬೇಕಿದ್ರೆ ನಮ್ಮ ಸಂಸ್ಕೃತಿಯನ್ನು ವ್ಯವಸ್ಥಿತವಾಗಿ ಪಾಲಿಸಿಕೊಂಡು ಬರಬೇಕು ಅನ್ನುವಂಥದ್ದು. ಅಂದರೆ
ಇವತ್ತಿನ ಈ ಬಿಸು ಪರ್ವ ಅಂತ ಏನಿದೆ ಇದು ಪ್ರಕೃತಿ ಅಂತ ಹೇಳ್ತೇವೆ. ಪ್ರಕೃತಿಯೊಂದಿಗೆ ನಾವು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡ ಕಾರಣ ಪ್ರಕೃತಿಯನ್ನು ಆರಾಧನೆ ಮಾಡುವಂಥದ್ದು. ಆಗಲೇ ಬಿಸು ಕನಿ ಅಂತ ಹೇಳಿದರು. ಬಿಸು ಕನಿ ಅಂತ ಹೇಳಿದರೆ ನಾವು ಮಾರ್ಕೆಟ್ನಿಂದ ತರುವಂಥ ತರಕಾರಿ ಅಲ್ಲ ಅಥವಾ ಹಣ್ಣು ಹಂಪಲುಗಳಲ್ಲ, ಬದಲಾಗಿ ನಮ್ಮಲ್ಲೇ ಬೆಳೆದಂತಹ ಆ ಒಂದು ಪ್ರಕ್ರಿಯೆಗಳು ಇವತ್ತು ಆಗ್ತಾ ಇಲ್ಲ. ನಮ್ಮ ಗದ್ದೆಗಳೆಲ್ಲ ಹಡೀಲು ಬೀಳ್ತಾ ಇದ್ದಾವೆ. ನಮ್ಮ ಗದ್ದೆಗಳ ಜೀರ್ಣೋದ್ಧಾರ ಮಾಡಲಿಕ್ಕೆ ನಾವು ಹೋಗ್ತಾ ಇಲ್ಲ, ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಅದು ಎಷ್ಟು ಖರ್ಚಾದರೂ ಸಮಸ್ಯೆ ಇಲ್ಲ, ದೇವರನ್ನು ಒಂದು ವ್ಯವಸ್ಥಿತವಾಗಿ ಕೂರಿಸಬೇಕು, ತಪ್ಪು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅದೇ ಸಂದರ್ಭ ನಮ್ಮ ಗದ್ದೆಗಳನ್ನು ಕೂಡ ಜೀರ್ಣೋದ್ಧಾರ ಮಾಡಿದರೆ ಖಂಡಿತ ನಮ್ಮಲ್ಲಿ ಬೆಳೆಯುವಂಥ ವಸ್ತುಗಳನ್ನು ನಮ್ಮ ಮಕ್ಕಳ ಕೈಯಲ್ಲೇ ತಗೊಂಡು ಬಂದು ದೇವಸ್ಥಾನ, ಮನೆಯಲ್ಲಿ ಸಾಧ್ಯ ಆಗೋದಿಲ್ಲ, ದೇವಸ್ಥಾನಗಳಲ್ಲಿ ಕನಿ ಇಡುವಂಥ ಕೆಲಸ ಮಾಡಿದರೆ ಖಂಡಿತ ನಮ್ಮ ಮಕ್ಕಳು ಕೂಡ ಪ್ರಕೃತಿಯೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ತಾರೆ. ಈ ಮಾತನ್ನು ನಾನು ಮತ್ತು ಹೇಳಬೇಕಿದ್ರೆ ಒಂದು 6 ವಸ್ತುಗಳನ್ನು ಇವತ್ತು ನಾವು ಸೇವನೆ ಮಾಡಬೇಕು ಅಂತ ಇದೆ. ಬಿಸು ಹಬ್ಬದ ದಿವಸ 6 ವಸ್ತುಗಳನ್ನು ಸೇವನೆ ಮಾಡಬೇಕು. ಅದು ಷಡ್ರಸ ಕೊಡುವಂಥ ವಸ್ತುಗಳು. ಆ ವಸ್ತುಗಳನ್ನು ನಾವೆಷ್ಟು ತಿಂತೇವೆ? ನಾವು ಪಾಶ್ಚಾತ್ಯರು ಏನೋ ಅವರು ತಿಂತಾ ಇದ್ದಾರೆ, ಬರ್ಗರ ಮತ್ತಿನ್ನೋ ಪಿಜ್ಜಾನ ಅಥವಾ ಇನ್ನು ಯಾವುದೋ ಗೊತ್ತಿಲ್ಲ, ಒಟ್ಟು ಒಂದು ರೀತಿಯಲ್ಲಿ ಅದು ವಿಕೃತಿ ಇರುವಂಥ ಪದಾರ್ಥಗಳನ್ನು ಸೇವಿಸ್ತೇವೆ. ಆದರೆ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ಕೊಟ್ಟಿದ್ದಾರೆ, ಎಳ್ಳು, ಬೆಲ್ಲ, ಬೇವು, ಬೇವಿನ ಹೂ, ಕರಿಮೆಣಸು, ಮಾವಿನ ಮಿಡಿ, ಹೀಗೆ ಒಂದು 6 ವಸ್ತುಗಳನ್ನು ಇವತ್ತು ಕಡ್ಡಾಯವಾಗಿ ಮಕ್ಕಳಿಗೆ ಪರಿಚಯ ಮಾಡಬೇಕು. ಆದರೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ನಾವು ಬೇವು ಬೆಲ್ಲ ಅಂತೇಳಿ ಅದನ್ನು ಮಾತ್ರ ಪರಿಚಯ ಮಾಡ್ತಾ ಇದ್ದೇವೆ. ಈ ಷಡ್ರಸಗಳು ಯಾಕೆ ಅಂತ ಹೇಳಿದರೆ, ವರ್ಷದ ಪ್ರಾರಂಭ, ಇನ್ನು ಮಳೆಗಾಲ ಪ್ರಾರಂಭ ಆಗುತ್ತೆ, ನಮ್ಮ ಒಂದು ಆರೋಗ್ಯ ಸ್ಥಿರವಾಗಿರಬೇಕಿದ್ರೆ ಈ ರೀತಿಯ ಪದಾರ್ಥಗಳನ್ನು ನಾವು ಕೊಡಬೇಕು ಅಂಥೇಳಿ. ಅಂದರೆ ನಮ್ಮ ಮಕ್ಕಳನ್ನು ವಜ್ರಕಾಯರಾಗಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಅದು ಹಬ್ಬದ ಮೂಲಕ ಮಾಡಬೇಕು ಅಂಥೇಳಿ. ಇವತ್ತು ಕಹಿ ಯಾರೂ ತಿನ್ನಲಿಕ್ಕೆ ಒಪ್ಪುವುದಿಲ್ಲ. ಇನ್ನು ಈ ಬಿಸು ಪರ್ವದ ಒಂದು ಸಂದರ್ಭವನ್ನು ನಾವು ಗಮನಿಸುವುದಿದ್ದರೆ ನಾವು ಹೇಳ್ತೇವೆ ವರ್ಷದ ಪ್ರಾರಂಭ ಅಂಥೇಳಿ. 2 ರೀತಿಯಲ್ಲಿ ನಮ್ಮಲ್ಲಿ ಕಾಲಮಾನಗಳು ಅಂತ ಇದ್ದಾವೆ. ಒಂದು 5 ಕಾಲಮಾನಗಳನ್ನು ನಾನಿಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಚಾಂದ್ರಮಾನ ಎಲ್ಲರಿಗೂ ಗೊತ್ತಿರುವಂಥದ್ದು, ಸೌರಮಾನ ಎಲ್ಲರಿಗೂ ಗೊತ್ತಿರುವಂಥದ್ದು. ಇನ್ನೂ 3 ಕಾಲಮಾನಗಳಿದ್ದಾವೆ. ಒಂದು ಸಾವನ ಅಂಥೇಳಿ, ವ್ಯಾವಹಾರಿಕವಾಗಿ ಜನಗಳದನ್ನು ಒಪ್ಪಿಕೊಳ್ತಾರೆ, ಆದರೆ ಹೆಚ್ಚು ಬಳಕೆಯಲ್ಲಿಲ್ಲ. ಇನ್ನೊಂದು ನಕ್ಷತ್ರ ಅಂಥೇಳಿ, ನಕ್ಷತ್ರಗಳನ್ನು ಎಣಿಸುವ ಮೂಲಕ ನಮ್ಮ ಕಾಲಮಾನವನ್ನು ತಿಳ್ಕೊಳ್ಳುವಂಥದ್ದು. ಮತ್ತು ಬಾರಹಸ್ಪತ ಅಂಥೇಳಿ, ಅಂದರೆ ಗುರುಗ್ರಹದ ಚಲನೆ, ಚಾಂದ್ರಮಾನ ಚಂದ್ರನ ಚಲನೆಯನ್ನು ಇಟ್ಕೊಂಡು, ಸೌರಮಾನ ಸೂರ್ಯನ ಚಲನೆಯನ್ನ ಇಟ್ಕೊಂಡು ನಾವು ಲೆಕ್ಕ ಹಾಕುವಂಥದ್ದು. ನಮ್ಮ ಹಿರಿಯರು, ನಾನು ಇಲ್ಲಿ ಮತ್ತು ಅದನ್ನು ನಾನು ಹೆಚ್ಚು ಒತ್ತು ಕೊಟ್ಟು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಹಿರಿಯರಿಗೆ ಖಗೋಳಶಾಸ್ತ್ರದ ಬಗ್ಗೆ ಸಂಪೂರ್ಣ ಅರಿವಿತ್ತು, ಆದರೆ ನಮ್ಮ ಮಕ್ಕಳಿಗೆ ಅರಿವು ಇಲ್ಲ. ಕಾಲಮಾನದ ಬಗ್ಗೆ ಅವರು ಮಹತ್ವವನ್ನು ಕೊಟ್ಟಿದ್ದರು. 27 ನಕ್ಷತ್ರಗಳಿರ್ಬೋದು, 6 ಋತುಮಾನಗಳಿರ್ಬೋದು, 3 ಕಾಲಗಳು ಅಂತ ನಾವು ತಗೊಳ್ತೇವೆ, 12 ಹುಣ್ಣಿಮೆ ಅಂತ ತಗೊಳ್ತೇವೆ, 12 ಅಮಾವಾಸ್ಯೆ ಅಂತ ತಗೊಳ್ತೇವೆ, ಏನು ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತ ತಗೊಳ್ತೇವೆ, ಏನು ಪ್ರತಿಪದೆಯಿಂದ ಚತುರ್ದಶಿ ಅಂತ ನಾವು ಪಂಚಾಂಗದಲ್ಲಿ ಮಾತ್ರ ತಿಳ್ಕೊಳ್ಳೋದು. ಆದರೆ ನಮ್ಮ ಮಕ್ಕಳಿಗೆ ಈ ಹಬ್ಬದ ಮೂಲಕ ಅದನ್ನು ತಿಳಿಸಿಕೊಳ್ಳುವಂಥ ಪ್ರಯತ್ನ ಮಾಡುವುದಿಲ್ಲ. ಪಂಚಾಂಗ ಶ್ರವಣ ಮಾಡಬೇಕು ಅಂತ ಹೇಳ್ತೇವೆ, ಆದರೆ ಎಷ್ಟು ನಮ್ಮ ಮಕ್ಕಳಿಗೆ ಪಂಚಾಂಗದ ಬಗ್ಗೆ ಮಾಹಿತಿ ಇದೆ? ಕೇವಲ ಮದುವೆ ಸಂದರ್ಭದಲ್ಲಿ ಗಳಿಗೆ ನೋಡಲಿಕ್ಕೆ, ಮುಹೂರ್ತ ನೋಡಲಿಕ್ಕೆ ಪಂಚಾಂಗವನ್ನು ಬಳಸ್ತಾ ಇದ್ದೇವೆ ಬಿಟ್ಟರೆ ಉಳಿದಂತೆ ಅದು ಕ್ಯಾಲೆಂಡರಲ್ಲೇ ಇರ್ತದೆ. ಕ್ಯಾಲೆಂಡರಲ್ಲೇ ಇದ್ದ ಕಾರಣ, ಅದು ಕ್ಯಾಲೆಂಡರ್ನ ಆಸ್ತಿಯಾಗಿ ಉಳಿದ ಕಾರಣ ನಮ್ಮಲ್ಲಿ ಈ ಹಬ್ಬದ ಒಂದು ವ್ಯವಸ್ಥೆಯನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಹಿರಿಯರು ಹೇಳ್ತಾಯಿದ್ರು, ತುಳುಟುಲ ಪನ್ಪೇರು ಪಗ್ಗುಡು ಏತ್ 14 ಪೋಪುನಾನ 15 ಪೋಪುನಾನ, ಆ ರೀತಿಯ ಒಂದು ಲೆಕ್ಕಾಚಾರ ಇತ್ತು. ನಮ್ಮ ಮಕ್ಕಳಿಗೆ ಆ ಲೆಕ್ಕಾಚಾರ ಇಲ್ಲ. ಯಾಕಂತೇಳಿದರೆ ಇವತ್ತಿನ ಹಬ್ಬಗಳು ಹೇಗಾಗಿದ್ದಾವೆ ಅಂತೇಳಿದರೆ
ಕ್ಯಾಲೆಂಡರ್ನ ಮೂಲಕ ತಿಳಿಸುವಂಥ ಹಬ್ಬಗಳು. ನಮ್ಮಲ್ಲಿ ಕ್ಯಾಲೆಂಡರ್ನ ಮೂಲಕ ತಿಳಿಸುವಂಥ ಹಬ್ಬಗಳಲ್ಲ, ಬದಲಾಗಿ ಪ್ರಕೃತಿಯ ಆ ಒಂದು ಏನು ಚಲನೆ ಏನಿದೆ, ಪ್ರಕೃತಿಯಲ್ಲಿ ಆಗುವಂಥ ಏನು ಬೆಳವಣಿಗೆಗಳಿದ್ದಾವೆ, ಆ ಬೆಳವಣಿಗೆಗಳಿಗೆ ಅನುಗುಣವಾಗಿ ನಾವು ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ನಾಗರ ಪಂಚಮಿಯನ್ನು ತಗೊಳ್ಬೋದು, ಮಹಿಳೆಯರ ಹಬ್ಬ ಅಂತ ನಾವು ಹೇಳ್ತೇವೆ. ನಿಜವಾಗಿ ಮಹಿಳೆಯರ ಹಬ್ಬ ಅಲ್ಲ, ಬದಲಾಗಿ ಭೂಮಿಗೆ ತನುವನ್ನು ಎರೆಯುವಂಥ ಹಬ್ಬ ಅದು. ಮತ್ತು ಗಣೇಶ ಚತುರ್ಥಿ, ಅದು ಕೂಡ ಅದು ಗೌರಿ ಪೂಜೆ ಇರ್ಬೋದು ಅಥವಾ ಗಣೇಶ ಚತುರ್ಥಿ ಇರ್ಬೋದು. ಇದು ಕೂಡ ಪ್ರಕೃತಿಯನ್ನು ಒಂದು ಪೊರೆಯುವಂಥ ಒಂದು ಹಬ್ಬ. ನಮಗೆ ಗೊತ್ತಿಲ್ಲ ಅದು, ನಾವು ಸುಮ್ಮನೆ ಡೊಂಬರಾಟ ಮಾಡ್ತೇವೆ, ಡಿ ಜೆ ಹಾಕಿ ಕುಣಿತೇವೆ ಗಣಪತಿ ಎದುರುಗಡೆ. ನಿಜವಾಗಿ ನಮ್ಮ ಮಟ್ಟ ಎಷ್ಟಕ್ಕೆ ಅನ್ನುವಂಥದ್ದನ್ನು ಅದರಲ್ಲಿ ಕಾಣ್ಬೋದು. ನಾವು ಗಣಪತಿಯನ್ನು ಎಷ್ಟು ಆರಾಧನೆ ಮಾಡ್ತೇವೆ, ನಿಜವಾಗಿ ಪ್ರಕೃತಿಯೊಂದಿಗೆ ನಾವು ಅವಿನಾಭಾವ ಸಂಬಂಧವನ್ನು ಇಟ್ಕೊಳ್ಳುವಂಥದ್ದು. ನವರಾತ್ರಿಯನ್ನು ತಗೊಳ್ಬೋದು, ನವರಾತ್ರಿ ಕೂಡ ಅದು ಪ್ರಕೃತಿಯ ಹಬ್ಬ. ಅಂದರೆ ನಮ್ಮ ಸನಾತನ ಚಿಂತನೆಗಳು ಪ್ರಕೃತಿಯೊಂದಿಗೆ ಬೆರೆತು, ಪ್ರಕೃತಿಯನ್ನು ತಿಳಿದು, ಪ್ರಕೃತಿಯೊಂದಿಗೆ ಒಂದು ಅನುಸಂಧಾನವನ್ನು ಇಟ್ಕೊಂಡಂಥ ನಮ್ಮ ಧರ್ಮ. ಪ್ರಾಯಶಃ ಅದನ್ನು ನಾವು ಇವತ್ತು ಮರೆತಾ ಇದ್ದೇವೆ. ಆ ಪ್ರಕಾರ ನಾವು ಹಬ್ಬಗಳ ಒಂದು ತಿರುಳು ಅಂತ ಏನಿದೆ, ಆ ಹಬ್ಬಗಳನ್ನು ನಾವು ಸರಿಯಾಗಿ ಆಚರಣೆ ಮಾಡ್ತಾ ಇಲ್ಲ. ಇನ್ನು ಚಾರಿತ್ರಿಕವಾಗಿ ನಾವು ಗಮನಿಸೋದಿದ್ರೆ ಹಬ್ಬಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಮಗೆ ಕೊಡಲೇಬೇಕಾಗತ್ತೆ. ಸುಮಾರು ನಾನು ಕಂಡುಕೊಂಡ ಹಾಗೆ 2,50,000 ಶ್ಲೋಕಗಳಿದ್ದಾವೆ ಹಬ್ಬಗಳಿಗೆ ಸಂಬಂಧಪಟ್ಟ ಹಾಗೆ. ಅದು ನಮ್ಮ ಪ್ರಾಚೀನದಿಂದ ಪ್ರಾರಂಭಿಸಿ ಇವತ್ತಿನ ತನಕವೂ ಕೂಡ 2.5 ಲಕ್ಷ ಶ್ಲೋಕಗಳು ಹಬ್ಬಕ್ಕೆ ಸಂಬಂಧಪಟ್ಟದ್ದು ಇದೆ. ಮಹಾಕಾವ್ಯಗಳನ್ನು ಗಮನಿಸಿದ್ರು ಕೂಡ ಅಲ್ಲಿ ಹಬ್ಬಗಳ ಉಲ್ಲೇಖಗಳಿದ್ದಾವೆ. ಅದು ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು. ಇನ್ನು ವೇದಗಳಿಗೆ ನಾವು ಹೋಗೋದಿದ್ರೆ ಅಲ್ಲೂ ಕೂಡ ಹಬ್ಬಗಳ ಉಲ್ಲೇಖಗಳು ನಮ್ಮ ಕಾಣ್ತೇವೆ. ಉಪನಿಷತ್ತುಗಳಲ್ಲಿ ಹಬ್ಬಗಳ ಉಲ್ಲೇಖಗಳಿದ್ದಾವೆ. ಅದೇ ರೀತಿ ಪುರಾಣಗಳಲ್ಲೂ ಕೂಡ ಹಬ್ಬಗಳ ಉಲ್ಲೇಖಗಳಿದ್ದಾವೆ. ಇನ್ನು ಕಾಳಿದಾಸನ ಶ್ರೇಷ್ಠ ಗ್ರಂಥಗಳು ಅಂತ ಇದ್ದಾವೆ, ಅದರಲ್ಲೂ ಕೂಡ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋದರ ಬಗ್ಗೆ ಮಾಹಿತಿ ಇದೆ. ಅದನ್ನು ನಾವು ಯಾರೂ ತಿಳ್ಕೊಳ್ಳಿಕ್ಕೆ ಹೋಗುವುದಿಲ್ಲ. ಬದಲಾಗಿ ನಾವು ತಿಳ್ಕೊಳ್ಳೋದು ಇಷ್ಟೇ, ಒಂದು ಆ ದಿವಸ ಗಮ್ಮತ್ತಾದರೆ ಸರಿ ಅಂಥೇಳಿ. ಅದು ಒಂದು ಬಾರಿಗೆ ನಮ್ಮ ಮಕ್ಕಳನ್ನು ಕಳಿಸೋದು, ಬಿಯರ್ ಬಾಟ್ಲನ್ನು ತಗೊಂಡು ಬರೋದು, ಹಬ್ಬಗಳನ್ನು ಆಚರಣೆ ಮಾಡೋದು, ಗುಂಡು ತುಂಡು ಅನ್ನುವಂಥ ಆ ರೀತಿಯಲ್ಲಿ ಬಾಡಿನ ಊಟ ಅಂಥೇಳಿ. ನಾನು ಸತ್ಯ ಹೇಳ್ತೇನೆ, ನಮ್ಮ ಆ ಒಂದು ಮನುಷ್ಯ ಪ್ರಕೃತಿ ಏನಿದೆ ಅದು ಮಾಂಸಾಹಾರದ ನಾವು ಸೇವನೆಯನ್ನು ಮಾಡುವಂಥ ಪ್ರಕೃತಿಯ ಜನಗಳಲ್ಲ. ನಾವು ಪ್ರಕೃತಿಯೊಂದಿಗೆ ಇದ್ದ ಕಾರಣ ನಾವು ಸಸ್ಯಾಹಾರಿಗಳೇ. ಆ ಹಬ್ಬಗಳನ್ನು ಸಸ್ಯಾಹಾರದ ಮೂಲಕ ಮಾಡೋದು ಒಂದು ರೀತಿಯಲ್ಲಿ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಅಂಥೇಳಿ. ಒಂದು 3 ತಿಂಗಳ ಹಿಂದೆ ಬ್ಯಾಂಗ್ಳೂರಲ್ಲಿ ಆ ಘಟನೆಯನ್ನು ನಾವು ಹೇಳಲೇಬೇಕಾಗತ್ತೆ. ಬೇರೆ ರಾಜ್ಯಗಳಿಂದ ಮಾಂಸದ ಮೂಟೆಗಳನ್ನು ತಗೊಂಡು ಬಂದಿರುವಂಥದ್ದು. ಅದರಲ್ಲಿ 15 ದಿವಸ ಆದಂತೂ ಮಾಂಸ ಇತ್ತು, 20 ದಿವಸ ಆದಂಥ ಮಾಂಸ ಇತ್ತು. ನಾವು ಹಬ್ಬಕ್ಕೆ ಆ ರೀತಿಯ ಮಾಂಸಗಳನ್ನು ನಾವು ಸೇವನೆ ಮಾಡುವಂಥದ್ದು ನಮ್ಮ ಆರೋಗ್ಯಕ್ಕೂ ಹಾಳು. ಆಗಲೇ ಹೇಳಿದೆ, ರಾಸಾಯನಿಕಗಳನ್ನು ಬಳಸುತ್ತೇವೆ. ಆ ರಾಸಾಯನಿಕಗಳನ್ನು ಬಳಸುವ ಮೂಲಕ ನಾವು ಹಬ್ಬಗಳನ್ನು ಆಚರಣೆ ಮಾಡೋದು, ನಮ್ಮ ಆರೋಗ್ಯವನ್ನು ಕೆಡಿಸಿ ನಮ್ಮ ಹಬ್ಬಗಳನ್ನು ಆಚರಣೆ ಮಾಡೋದು, ಇದು ಸಲ್ಲ ಅನ್ನುವಂಥದ್ದು ನನ್ನ ವಿಚಾರ. ಇನ್ನು ಹಬ್ಬಗಳ ಬಗ್ಗೆ ಕಾಲಕ್ಕೆ ನಾನಾಗಲೇ ಹೇಳಿದಾಗೆ ಕೇವಲ ಹಬ್ಬ ಅಂತ ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಆಚರಣೆಗಳಿರ್ತದೆ, ಉತ್ಸವಗಳಿರ್ತವೆ, ಜಾತ್ರೆಗಳಿರ್ತವೆ, ಹಬ್ಬ ಹರಿದಿನಗಳಿರ್ತವೆ, ವರ್ಧಂತಿಗಳಿರ್ತವೆ, ಜಯಂತಿಗಳಿರ್ತವೆ, ಸಾಮುದಾಯಿಕ ಹಬ್ಬ ಅಂತ ಇದೆ, ವ್ರತಗಳಂತ ಇದೆ, ಮಹಾವ್ರತಗಳಂತ ಇದ್ದಾವೆ, ಯಜ್ಞಗಳಂತ ಇದೆ. ಇವೆಲ್ಲ ಶ್ರದ್ಧೆಯಿಂದ ಮಾಡುವಂಥ ಹಬ್ಬಗಳು. ಅದು ಒಂದು ಒಬ್ಬನಿಂದ ವ್ಯಕ್ತಿಯಿಂದ ಪ್ರಾರಂಭಿಸಿ ಸಮುದಾಯದ ತನಕ ವ್ಯಕ್ತಿ ಅನ್ನುವ ವ್ರತಗಳನ್ನು ಮಾಡುವುದರ ಮೂಲಕ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇನ್ನು ಸಾಮುದಾಯಿಕ ಹಬ್ಬ ಅಂತ ಹೇಳುವಾಗ ಮೊನ್ನೆ ನಡೆದಂಥ ಕುಂಭಮೇಳ 144 ವರ್ಷಗಳ ನಂತರ ಅಂಥೇಳಿ, ಆದರೆ 12 ವರ್ಷಗಳಿಗೊಮ್ಮೆ, 6 ವರ್ಷಗಳಿಗೊಮ್ಮೆ, 1 ವರ್ಷಕ್ಕೊಂದ್ಸಲ ಕುಂಭಮೇಳ ಆಗೇ ಆಗುತ್ತೆ. ನಾನು ಕುಂಭಮೇಳವನ್ನು ಈಗ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಅದೊಂದು ರೀತಿಯ ಸಾಮುದಾಯಿಕ ಹಬ್ಬ. ಅಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಮೇಲು ಕೀಳು ಅನ್ನುವಂಥ ಒಂದು ಚಿಂತನೆ ಇಲ್ಲ. ಎಲ್ಲರೂ ಸನಾತನಿಗಳು ಅಂತ ನಾವು ಏನು ಹೇಳ್ತೇವೆ, ಅಥವಾ ಸನಾತನ ಚಿಂತನೆಯನ್ನು ಅಭಿವ್ಯಕ್ತಗೊಳಿಸುವಂಥ ನಾವು ಏನಿದ್ದೇವೆ ಎಲ್ಲರೂ ಆಚರಣೆ ಮಾಡಿದ್ದೇವೆ. ಅದು ಒಂದು ಕುಟುಂಬದ ಹಾಗೆ. ನಮ್ಮ ಉಪನಿಷತ್ತುಗಳಲ್ಲೂ ವಸುದೈವ ಕುಟುಂಬ ಅನ್ನುವಂಥ ಚಿಂತನೆ ಇದೆ, ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಚಿಂತನೆ ಇದೆ. ಆ ಮೂಲಕ ಹಬ್ಬವನ್ನು ಆಚರಿಸುವಂಥ ಒಂದು ಪ್ರಯತ್ನ ಮಾಡ್ತೇವೆ. ಇನ್ನು
ಈ ವ್ರತ ಮಾಡುವಂಥ ವಿಚಾರಗಳನ್ನು ನಾವು ಗಮನಿಸುವುದಿದ್ರೆ, ವ್ರತ ಅನ್ನುವಂಥದ್ದು ಒಂದು 4-5 ಬಗೆಯ ವ್ರತಗಳ ಬಗ್ಗೆ ಇದೆ. ಶಾಂತಿ ವ್ರತ ಅಂತ ಇದೆ, ಕಾಂತಿ ವ್ರತ ಅಂತ ಇದೆ, ಆರೋಗ್ಯ ವ್ರತ ಅಂತ ಇದೆ, ಶೌರ್ಯ ವ್ರತ ಅಂತ ಇದೆ. ಅದೇ ನಮಗೆ ನಾನು ಆಗಲೇ ಹೇಳಿದೆ, ಧಾರ್ಮಿಕ ಶಿಕ್ಷಣ ಈ ಹಬ್ಬಗಳ ಮೂಲಕ, ಈ ಹರಿದಿನಗಳ ಮೂಲಕ, ಈ ವ್ರತಗಳ ಮೂಲಕ ನಮಗೆ ಖಂಡಿತ ಸಿಗ್ತಾ ಇದೆ. ಅದು ಕೂಡ ಜೀವನ ಮೌಲ್ಯವನ್ನು ಬೆಳೆಸುವಂಥ ಚಿಂತನೆಗಳು ಈ ನಮ್ಮ ಹಬ್ಬಗಳಿಂದ ಸಿಗುವಂಥದ್ದು. ನಮ್ಮಲ್ಲಿ ಪ್ರತಿದಿನವೂ ಹಬ್ಬ ಅಂಥೇಳಿ, ಏನು ನದಿ ತಟಾಕದಲ್ಲಿ ನಾವು ಸ್ನಾನ ಮಾಡ್ತೇವೆ, ಅದು ಕೂಡ ಒಂದು ರೀತಿಯಲ್ಲಿ ಹಬ್ಬ. ತೀರ್ಥಯಾತ್ರೆ ಮಾಡ್ತೇವೆ, ನಮ್ಮನ್ನು ಬೆಸೆಯುವಂಥ ಒಂದು ಕೆಲಸ, ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಬೆಸೆಯುವಂಥ ಕೆಲಸ. ನಮಗೆ ಖಂಡಿತ ಕಾಶಿ ಅನ್ನುವಂಥದ್ದು ಗೊತ್ತಿಲ್ಲ, ಆದರೆ ಕಾಶಿಗೆ ಯಾತ್ರೆ ಹೋಗ್ತಾ ಇದ್ದಾರೆ ಅಂತೇಳಿದ್ರೆ ಅದೊಂದು ವಿಶೇಷ. ಅದೇ ರೀತಿ ಪಂಢರಾಪುರಕ್ಕೆ ಹೋಗುವಂಥ ಯಾತ್ರೆ ಇರ್ಬೋದು, ಅಥವಾ ದಂಡಿ ಬರುವಂಥ ಚಿಂತನೆಗಳಿರ್ಬೋದು. ಇದು ಧಾರ್ಮಿಕ ಶಿಕ್ಷಣವನ್ನು ಹೇಳುವಂಥ ವಿಚಾರಗಳೇ. ಆದರೆ ನಾವು ಇವತ್ತೆಲ್ಲ ಮರೆತು ಬಿಟ್ಟಿದ್ದೇವೆ. ಒಂದು ರೀತಿಯಲ್ಲಿ ಜಾತ್ರೆ ಅಂತ ಹೇಳಿದರೆ ನಾವು ನಮ್ಮ ಒಂದು ದೊಡ್ಡಸ್ತಿಕೆಯನ್ನು ಮೆರೆಸಲಿಕ್ಕೆ ಅಥವಾ ನಮ್ಮ ಅಹಂಕಾರ ಅಂತಸ್ತುಗಳನ್ನು ಮೆರೆಸುವಂಥ ಒಂದು ಕೆಲಸಗಳಾಗ್ತವೆ ಬಿಟ್ಟರೆ, ನಾವು ದೇವರಿಗೆ ನಮ್ರವಾಗಿ ವಿನಯವಾಗಿ ಇರ್ತೇವೆ ಅನ್ನುವಂಥ ಚಿಂತನೆ ಖಂಡಿತ ಇಲ್ಲ. ಬದಲಾಗಿ ನಾವು ಅದನ್ನು ಇವತ್ತು ನಮ್ಮ ಮಕ್ಕಳಿಗೆ ಹೇಳಬೇಕಾಗತ್ತೆ. ಈ ಹಬ್ಬಗಳನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಯಾಕೆ ಆಚರಣೆ ಮಾಡಬೇಕು, ಆ ಹಬ್ಬದ ವಸ್ತು ವಿಚಾರಗಳು ಏನು, ಅದಕ್ಕೋಸ್ಕರ ಇಬ್ಬರ ಕಾಣಿಕೆಯನ್ನು ನಾನಿಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ರಂಗಪ್ರಿಯ ಮಹಾದೇಶಿಕ ಅನ್ನುವಂಥ ಒಬ್ಬ ವಿದ್ವಾಂಸರು ಈ ಹಬ್ಬ ಹರಿದಿನಗಳ ಒಳ ಮರ್ಮ ಏನು ಅದರ ಬಗ್ಗೆ ಭಾಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಾಧ್ಯ ಆದರೆ ನಾವು ಕೂಡ ಆ ಪುಸ್ತಕ ತಗೊಂಡು ಅದನ್ನು ತಿಳ್ಕೊಳ್ಬೋದು, ಆ ಹಬ್ಬ ಯಾಕೆ ಅಂತ ಹೇಳಿ. ಇನ್ನೊಬ್ಬರು PV ಕಾಣೆ ಅಂಥೇಳಿ, ಅವರು ಧರ್ಮಶಾಸ್ತ್ರದ ಬಗ್ಗೆ ಗ್ರಂಥ ಬರೆದಿರುವಂಥದ್ದು. ಅವರು ಕೂಡ ಹೇಳ್ತಾರೆ, ಆ ಧರ್ಮಶಾಸ್ತ್ರದ ಪ್ರಕಾರ ನಮ್ಮ ಹಬ್ಬಗಳನ್ನು ಹೇಗೆ ಆಚರಣೆ ಮಾಡಬೇಕು ಅಂಥೇಳಿ. ಅಂದರೆ ಇದರಲ್ಲಿ ಈ ಹಬ್ಬಗಳಲ್ಲಿ ಬೇರೆ ಬೇರೆ ರೀತಿಯ ಹಬ್ಬಗಳನ್ನು ನಾವು ಕಾಣ್ತೇವೆ. ಅವುಗಳಲ್ಲಿ ಜಾನಪದ ಹಬ್ಬಗಳು ಅಂತ ಸುಮಾರು ಇದ್ದಾವೆ. ಜಾನಪದ ಹಬ್ಬಗಳು, ನಮ್ಮ ತುಳುವರಲ್ಲಿ ಜಾನಪದ ಹಬ್ಬಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡುವಂಥದ್ದು. ಅದೇ ರೀತಿ ವೈದಿಕ ಹಬ್ಬಗಳು ಅಂತ ಇದ್ದಾವೆ. ವೈದಿಕ ಅಂತೇಳಿದ್ರೆ ಒಂದು ಸ್ವಲ್ಪ ಶಿಷ್ಟ ಪರಂಪರೆಯ ಹಬ್ಬಗಳು ಅಂಥೇಳಿ. ಏನು ಪರಿಶಿಷ್ಟ ಪರಂಪರೆಯ ಹಬ್ಬಗಳು, ಈ ಹಬ್ಬಗಳ ಮೂಲಕ ಪರಂಪರೆ ಅಂತ ಏನಿದೆ, ಆ ಪರಂಪರೆಯನ್ನು ಇವತ್ತು ಕೂಡ ಬೇರೆ ದೇಶಗಳಿಗೆ ಎಕ್ಸಾಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮಲ್ಲಿ ಬಗೆದಷ್ಟು ಮತ್ತು ವಿಚಾರಗಳು ಹಬ್ಬದ ಮೂಲಕ ಬರ್ತಾ ಇದ್ದಾವೆ. ಈ ಹಬ್ಬಗಳೇ ನಮ್ಮ ಜೀವಾಳ. ಸಂಸ್ಕೃತಿ ಇವತ್ತು ಇದೆ ಅಂತ ಹೇಳಿದರೆ ಈ ಹಬ್ಬಗಳ ಮೂಲಕ ಇರುವಂಥದ್ದು. ಇವತ್ತು ಬಿಸು ಪರ್ವವನ್ನು ನಾವು ಆಚರಣೆ ಮಾಡ್ತೇವೆ ಅಂತ ಹೇಳಿದರೆ ಪ್ರಾಯಶಃ ಅದು ನಮ್ಮ ಸಂಸ್ಕೃತಿಯಿಂದ, ನಮಗೆ ತಲಾಂತರದಿಂದ ಬಂದಂಥ ಒಂದು ವಿಚಾರಧಾರೆ ಅಂಥೇಳಿ. ಅಂದರೆ ಇಲ್ಲಿ ಜನಗಳು ಅಂತ ಯಾರಿದ್ದಾರೆ, ಅವರನ್ನು ಯಾವುದೇ ಪ್ರಾಂತ್ಯ ಇರಲಿ, ಯಾವುದೇ ಕಾಲ ಇರಲಿ, ಯಾವುದೇ ದೇಶ ಇರಲಿ, ಹಬ್ಬಗಳು ಬೆಸೆಯುತ್ತವೆ. ಇಲ್ಲಿ ಇವತ್ತು ಜನಸಂಖ್ಯೆ ಕಮ್ಮಿ ಇರಬಹುದು, ಕಾರಣ ನಮ್ಮ ಮಾಗನೆ ದೇವಸ್ಥಾನದ ದೊಡ್ಡ ಹಬ್ಬ ಆಗ್ತಾ ಇದೆ, ಅಲ್ಲಿ ಜನ ಸೇರಿದ್ದಾರೆ. ಆದರೂ ಇಲ್ಲಿ ಇಷ್ಟು ಜನ ಸೇರಿದ್ದಾರೆ ಅನ್ನುವಂಥದ್ದು ಕೂಡ ಭಾಳಷ್ಟು ಖುಷಿ. ಈ ವಿಷು ಹಬ್ಬದ ಒಂದು ಚಿಂತನೆಯನ್ನು ನಾವು ಮಾಡುತ್ತಾ ಸುಮಾರು ನಾವು ಹೇಗೆ ಬದುಕಿದ್ದವು ಅನ್ನುವುದರ ಬಗ್ಗೆ ನಾವು ಇಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಮೃಗದಂತೆ ಬದುಕಿದ್ದವ ಒಂದು ಕಾಲದಲ್ಲಿ ಬೇಟೆ ಸಿಕ್ಕಾಗ ಹಬ್ಬ ಆಚರಣೆ ಮಾಡ್ತಾ ಇದ್ದ ಅಂಥೇಳಿ. ಈ ಹಬ್ಬಗಳು ಮತ್ತೆ 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 ಪಾಲಿಶ್ ಅಂತ ಹೇಳಿದ್ರೆ ಮತ್ತೆ ಸ್ಫುಟಗೊಂಡು ಇವತ್ತು 130 ಗ್ರಂಥಗಳ ಹಬ್ಬದ ಬಗ್ಗೆನೇ ಮಾತಾಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಈ ಹಬ್ಬ ಅನ್ನುವಂಥದ್ದು ಅದು ಪ್ರಾರಂಭಿಕವಾಗಿ ಪರಿಸರದ ಜ್ಞಾನ ಕೊಡುವುದು ಅಂತ ಹೇಳಿದೆ. ಬೇಟೆಯಾಡ್ತಾ ಇರಬೇಕಿದ್ರೆ ಬರಗದಂತ ಇದ್ದವರು ನಾವು. ಕೃಷಿ ಸಂಸ್ಕೃತಿ ಬಂದಾಗ ಸ್ವಲ್ಪ ನಾವು ನಮ್ಮನ್ನು ನಾಗರಿಕರನ್ನಾಗಿಸಿದವು ಅಂಥೇಳಿ ಪ್ರಾಣಿ ಪಕ್ಷಿಗಳೊಂದಿಗೆ ಮಾತಾಡುವಂಥ ಪ್ರಯತ್ನ ಮಾಡ್ತೇವೆ, ಮರಗಿಡದೊಂದಿಗೆ ಮಾತಾಡುವ ಪ್ರಯತ್ನ ಮಾಡ್ತೇವೆ, ಪರಿಸರ ಜ್ಞಾನವನ್ನು ಪಡೆದುಕೊಳ್ತೇವೆ. ಹಾಗೆ ಪ್ರೀತಿ, ವಿಶ್ವಾಸ, ಕೃತಜ್ಞತೆಯನ್ನು ಆ ಒಂದು ತೋರ್ಪಡಿಸುವ ಮೂಲಕ ಆರಾಧನೆಗಳನ್ನು ಪ್ರಾರಂಭ ಮಾಡ್ತೇವೆ. ಭಯ, ಗೌರವ, ವಿಸ್ಮಯಗಳನ್ನು ಇಟ್ಕೊಂಡು ಆಚರಣೆಗಳನ್ನು ಮಾಡಿಕೊಂಡವು. ಹೀಗೆ ಅಂತರ್ಗತವಾಗಿ ನಮ್ಮಲ್ಲಿರುವಂಥ ಮೌಲ್ಯಗಳೇನಿದ್ದಾವೆ ಅದು ಮೋಕ್ಷ ಅಂತ ಹೇಳ್ತೇವೆ ಒಂದು ಅರ್ಥದಲ್ಲಿ. ಇನ್ನೊಂದು ಕಡೆಯಲ್ಲಿ ಆನಂದ. ಅಂದರೆ
ಅಟ್ಮೋಸ್ಟ್ ಇದಕ್ಕೆ ಹೋಗುವಂಥದ್ದು, ಆನಂದ ಪಡೆಯುವಂಥ ಒಂದು ಪ್ರಯತ್ನ. ಇವತ್ತು ಭಜನೆ ಆಡುವವರನ್ನು ನೀವು ಗಮನಿಸಿದಿರ್ಬೋದು. ನಿಜವಾಗಿ ಅವರು ದೊಡ್ಡ ಏನು ಪಂಡಿತರಲ್ಲ, ಆದರೆ ಭಜನೆ ಹಾಡ್ತಾ 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 ಅವರು ಆನಂದವನ್ನು ಪಡ್ಕೊಳ್ಳುವಂಥ ಆ ಒಂದು ಚಿಂತನೆ, ನಾವು ಪಂಡರಾಪುರದ ಆ ಒಂದು ವ್ಯವಸ್ಥೆಯನ್ನು ನಾವು ಗಮನಿಸ್ಬೋದು. ದೀಢ ನಮಸ್ಕಾರ ಹಾಕಿ ಭಜನೆಯನ್ನು ಹಾಡಿಕೊಂಡು ವಿಠಲನನ್ನು ನೆನೆದುಕೊಂಡು ತಮ್ಮನ್ನು ಆನಂದ ಪರವಶತೆಯ ಆ ಒಂದು ತುದಿಗೆ ತೆಗೆದುಕೊಂಡು ಹೋಗುವುದಿದೆಯಲ್ಲ, ಬಹುಶಃ ಅದು ಕೂಡ ಒಂದು ಧಾರ್ಮಿಕ ಶಿಕ್ಷಣವೇ. ಹೀಗೆ ಜೀವನ ಮೌಲ್ಯಗಳಿಗೆ ಈ ಹಬ್ಬ ಭಾಳಷ್ಟು ಪ್ರಾಮುಖ್ಯ ಅಂತ ನಾವು ತಗೊಳ್ಬೇಕಾಗತ್ತೆ. ಹಬ್ಬಗಳನ್ನು ಸಂಸ್ಕಾರ ಸಂಪನ್ನತೆಯಿಂದ ಸಹಸ್ರಾರು ವರ್ಷಗಳಿಂದ ನಮ್ಮ ಹಿರಿಯರು ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಪರಂಪರೆ ಅಂತ ಏನಿದೆ, ಆ ಪರಂಪರೆಯ ಒಂದು ಚಿಂತನೆಗಳು ಏನಿದ್ದಾವೆ ಅಥವಾ ನಾವೇ ಜ್ಞಾಪಕಗಳು ಅಂತ ಏನಿದ್ದಾವೆ, ಪರಂಪರೆಯ ಜ್ಞಾಪಕಗಳು ಅದು ಹಬ್ಬಗಳಲ್ಲಿರುವ ಕಾರಣ ಹಬ್ಬಗಳು ನಮ್ಮ ಒಂದು ಧರ್ಮ ಅಂತ, ಸನಾತನ ಧರ್ಮ ಅಂತ ಏನಿದೆ ಅದಕ್ಕೆ ಒಂದು ಆದರ್ಶಪ್ರಾಯವಾದ ಒಂದು ಚಿಂತನೆ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಆದರೆ ಇವತ್ತು ರಾಜಕಾರಣದಲ್ಲಿ ಸ್ವಲ್ಪ ಜಾತಿ ಮತಧರ್ಮಗಳನ್ನು ಕಲಸು ಮೇಲೋಗರ ಮಾಡಿ ಒಂದು ಅರ್ಥದಲ್ಲಿ ನಮ್ಮ ಹಬ್ಬ ಹರಿದಿನಗಳನ್ನು ಕೂಡ ಒಂದು ರೀತಿಯಲ್ಲಿ ಅನರ್ಥವಾಗಿ ಕಲ್ಪಿಸಿಕೊಳ್ಳುವಂಥ ಚಿಂತನೆಗಳನ್ನು ನೋಡ್ತೇವೆ. ಸಭ್ಯತೆಯ ಎಲ್ಲೆ ಮೀರಿ ಹೋಗ್ತಾ ಇರುವುದನ್ನು ನಾವು ಕಾಣ್ತೇವೆ. ಬಹುಶಃ ಇದು ದುರಂತ. ಆ ದುರಂತವನ್ನು ತಪ್ಪಿಸಬೇಕಿದ್ರೆ ಹಬ್ಬದ ನೈಜ ಚಿಂತನೆಗಳನ್ನು, ಅದು ಶಾರೀರಿಕ ಚಿಂತನೆಗಳಿರ್ಬೋದು, ವಾಚಿಕ ಚಿಂತನೆಗಳಿರ್ಬೋದು, ಪ್ರಕೃತಿಗೆ ಅನುಗುಣವಾಗಿ ನಾವು ನಡೆಸಿಕೊಂಡು ಹೋದರೆ ಖಂಡಿತ ಇವತ್ತು ಏನು ಬಿಸು ಹಬ್ಬ ಅಂತ ನಾವು ಏನು ಆಚರಣೆ ಮಾಡ್ತೇವೆ ಅದಕ್ಕೆ ಒಂದು ಅರ್ಥವನ್ನು ಕೊಡ್ಬೋದು. ಏನು ಹಬ್ಬದ ಬಗ್ಗೆ ನಾನು ಮಾತಾಡೋದಕ್ಕಿಂತಲೂ ಕೂಡ ಈ ಹಬ್ಬದ ವಿಚಾರಗಳನ್ನು ಅಥವಾ ಹರಿದಿನಗಳನ್ನು ನಾವು ಜತನವಾಗಿ ಕಾಪಾಡಿಕೊಂಡು ಹೋಗಬೇಕಿದ್ರೆ ನಾವು ಒಂದು 5 ಪರಿವರ್ತನೆಗಳನ್ನು ನಮ್ಮಲ್ಲಿ ಮಾಡಬೇಕಾಗಿದೆ. 5 ಪರಿವರ್ತನೆಗಳು, ಅದನ್ನು ಪಂಚ ಪರಿವರ್ತನೆ ಅಂತ ಹೇಳ್ತೇವೆ. ಈ ಹಬ್ಬಗಳು ಅರ್ಥಪೂರ್ಣ ಆಗಬೇಕಿದ್ರೆ ನಮ್ಮಲ್ಲಿ ಸಾಮಾಜಿಕ ಸಾಮರಸ್ಯ ಇರಬೇಕು. ಒಂದು ವೇಳೆ ಸಾಮಾಜಿಕ ಸಾಮರಸ್ಯ ಇಲ್ಲ ಅಂತ ಹೇಳಿದರೆ, ನಮ್ಮಲ್ಲಿ ತುಳುವಲ್ಲಿ ಒಂದು ಗಾದೆ ಇದೆ, ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲು ಲೆಕ್ಕ ಅಂಥೇಳಿ. ಆ ಒಂದು ಸಾಮಾಜಿಕ ಸಾಮರಸ್ಯ ಬಂದರೆ ಖಂಡಿತ ನಮ್ಮ ಹಬ್ಬಗಳ ಮೂಲಕ ನಮ್ಮ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣವನ್ನು ಕೊಡ್ಬೋದು. ಇನ್ನೊಂದು ಭಾಳಷ್ಟು ನಾನು ಆಗ ಪ್ರಕೃತಿ ಅಂತ ಹೇಳ್ತಾ ಇದ್ದೆ. ಈ ಪ್ರಕೃತಿ ಅಂದರೆ ಪರ್ಯಾವರಣ ಅಂತ ಹೇಳ್ತೇವೆ. ನಾನು ಕಂಡುಕೊಂಡಂಥ ಒಂದು ಉದಾಹರಣೆ, ಇನ್ನು 5 ನಿಮಿಷದೊಳಗೆ ನನ್ನ ಮಾತನ್ನು ಮುಗಿಸ್ತೇನೆ. ಕಂಡುಕೊಂಡಂಥ ಒಂದು ಉದಾಹರಣೆಯನ್ನು ಕೊಡ್ತೇನೆ. ನಾನು ಸರಕಾರಿ ಕಾಲೇಜು ಮಂಗಳೂರಲ್ಲಿ ಇರಬೇಕಿದ್ರೆ ಸರಕಾರದ ಒಂದು ನಿಯಮ ಇದೆ, ಇಂತಿಷ್ಟು ಮರಗಳು ಇರಬೇಕು ನಮ್ಮ ನಗರಗಳಲ್ಲೂ ಕೂಡ ಅಂಥೇಳಿ. ನಮಗೆ ಆಶ್ಚರ್ಯ, ಒಂದು 2,500 ಮಕ್ಕಳಿದ್ರು ನಮ್ಮಲ್ಲಿ. ಬಂದ ಕೂಡಲೇ ಒಂದು 10 ವಿದ್ಯಾರ್ಥಿಗಳು ಟಪ್ಪ ಅಂತ ಬೀಳೋದು. ಯಾಕೆ ಅನ್ನೋದ್ರ ಗೊತ್ತಿಲ್ಲ. ಅವರು ಬಂದ ಕೂಡಲೇ 1-2 ನಿಮಿಷ ಅವರಿಗೆ ತಾಳಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಬೀಳ್ತಾಯಿದ್ರು. ನಮಗೆ ಆರೈಕೆ ಮಾಡುವುದೇ ಕೆಲಸ ಆಗಿತ್ತು. ಕಾರಣ ಆಮ್ಲಜನಕದ ಕೊರತೆ. ನಮ್ಮಲ್ಲಿ ಇರುವಂಥದ್ದು ಕೇವಲ 3%. ಮಂಗಳೂರಿನ ಒಂದು ನಗರ ಭಾಗದಲ್ಲಿ 3% ಮಾತ್ರ ಮರಗಿಡಗಳಿದ್ದಾವೆ. ಅದು 60% ಇರಬೇಕು ಅಂತ ಹೇಳ್ತಾ ಇದೆ. ಈ 3% ಇರುವಂಥ ಆಮ್ಲಜನಕ ನಮ್ಮ ವಿದ್ಯಾರ್ಥಿಗಳಿಗೆ ಸಾಕಾಗೋದಿಲ್ಲ. ವಿದ್ಯಾರ್ಥಿಗಳು ಬಿಡಿ, ನಮಗೂ ಕೂಡ ಸಾಕಾಗೋದಿಲ್ಲ. ನಮಗೆ ಚಕ್ಕರ್ ಬಂದೇ ಬರುತ್ತೆ. ಅದೇ ಇವತ್ತು ನಾನು ಸರಕಾರಿ ಕಾಲೇಜು ಉಡುಪಿಯಲ್ಲಿದ್ದೇನೆ. ಉಡುಪಿಯಲ್ಲಿ ಅಜ್ಜರ ಕಾಡು ಅನ್ನುವಂಥ ಹೆಸರಿದೆ. ಆ ಕಾಡು ಸುಮಾರು ಗಿಡ ಮರಗಳಿದ್ದಾವೆ, ಒಂದು ಮಗು ಬೀಳುವುದಿಲ್ಲ. ಗಮನಿಸಿ, ನಾವು ಎಷ್ಟು ಮರಗಳನ್ನು ಕಡಿತೇವ ಅಷ್ಟು ನಾವು ನರಕಕ್ಕೆ ಹೋಗುವುದು ಅಂಥೇಳಿ. ನಾವು ಮರಗಳನ್ನು ಎಷ್ಟು ಬೆಳೆಸೇವ, ನಾವು ವೃಕ್ಷಾರೋಪಣೆ ಎಷ್ಟು ಮಾಡ್ತೇವೆ, ನಾವು ಸ್ವರ್ಗಕ್ಕೆ ಹೋಗ್ತೇವೆ ಅಂಥೇಳಿ. ಖಂಡಿತ ನಮ್ಮ ಒಂದು ಏನು ಪರ್ಯಾವರಣ ಸಂರಕ್ಷಣೆ ಮಾಡಲಿಲ್ಲ ಅಂಥೇಳಿದರೆ ನಾವು ಹಬ್ಬವನ್ನು ಆಚರಣೆ ಮಾಡಲಿಕ್ಕಿಲ್ಲ, ಹರಿದಿನವನ್ನು ಕೂಡ ಆಚರಣೆ ಮಾಡಲಿಕ್ಕಿಲ್ಲ. ಪರ್ಯಾವರಣವನ್ನು ನಾವು ಸರಿಯಾಗಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನ ಮಾಡಬೇಕಾಗತ್ತೆ. ಅದರಲ್ಲಿ ಪೇಡ್ ಪಾನಿ ಅನ್ನುವಂಥ ಒಂದು ಚಿಂತನೆ ಏನಿದೆ ಅದಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕು. ಇನ್ನು ಸ್ವದೇಶಿ, ನಾವು ಭಾರತದ ಸಂಸ್ಕೃತಿ ಭಾಳಷ್ಟು ಶ್ರೀಮಂತ ಸಂಸ್ಕೃತಿ ಅಂತ ಹೇಳ್ತೇವೆ. ಆದರೆ ನಮ್ಮ ಸಂಸ್ಕೃತಿಯ ಅಂತರ್ಗತವಾಗಿರುವಂಥ ವಸ್ತುಗಳನ್ನು ನಮಗೆ ಬಳಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದು ವಸ್ತುಗಳು ಬಿಡಿ, ನಮ್ಮ ಚಿಂತನೆಗಳು ಕೂಡ ನಮ್ಮ ಒಂದು ಸಂಸ್ಕೃತಿ ಪ್ರಧಾನವಾಗಿಲ್ಲ. ನಾವು ಪಾಶ್ಚಾತ್ಯ ಚಿಂತನೆಗಳನ್ನು ಎರವಲು ತಗೊಂಡಿದ್ದೇವೆ. ನಮ್ಮ ಚಿಂತನೆಗಳನ್ನು ಅವರದ್ದಾಗಿಸಿಕೊಳ್ತಾ ಇದ್ದಾರೆ.
ಅದೇ ಎಕ್ಸಾಂಪಲ್ ನಾವು ಯೋಗವನ್ನು ಬೇಕಿದ್ರೂ ಕೊಡ್ಬೋದು. ಯೋಗ ಒಂದು 10 ವರ್ಷಗಳ ಹಿಂದೆ ಯಾರಿಗೂ ಗೊತ್ತಿರಲಿಲ್ಲ, ಒಂದು 4-5 ದೇಶಗಳಿಗೂ ಗೊತ್ತಿರ್ಬೋದು. ಇವತ್ತು ನಮ್ಮ ಸಂಸ್ಕೃತಿಯನ್ನು ವಿಸ್ತರಣೆ ಮಾಡುವಂಥ ಕೆಲಸ ಅಲ್ಲಿ ಯಾವುದೇ ಆಮಿಷ ಕೊಟ್ಟಿಲ್ಲ, ಯಾವುದೇ ಹಣ ಕೊಟ್ಟಿಲ್ಲ, ಆರೋಗ್ಯದ ಒಂದು ಚಿಂತನೆಯನ್ನು ಇಟ್ಕೊಂಡು ನಾವೇನು ಮಾಡಿದ್ದೇವೆ, ಇವತ್ತು ನಮ್ಮ ಸಂಸ್ಕೃತಿಯನ್ನು ಅವರಿಗೆ ಕಲಿಸಿದ್ದೇವೆ. ಆದರೆ ನಾವು ಯೋಗ ಮಾಡೋದಿಲ್ಲ. ನಮಗೆ ಯೋಗ ಅಂತೇಳಿದರೆ ಒಂದು ರೀತಿಯಲ್ಲಿ ಉದಾಸೀನ. ಇದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆಯಿತು. ಸ್ವದೇಶಿ ಚಿಂತನೆಗಳನ್ನು, ಸ್ವದೇಶಿ ವಸ್ತುಗಳನ್ನು ನಾವು ಹೆಚ್ಚು ಹೆಚ್ಚು ಬಳಸಿದಲ್ಲಿ ನಮ್ಮ ದೇಶ ಖಂಡಿತ ಉದ್ಧಾರ ಆಗುತ್ತೆ. ನಮ್ಮ ದಿನಬಳಕೆಯ ವಸ್ತುಗಳು ಇರ್ಬೋದು, ಆಹಾರ ಪದಾರ್ಥಗಳು ಇರ್ಬೋದು. ಹೋಟ್ಲಿಗೆ ಹೋದರೆ ಆರ್ಡ್ರ್ ಮಾಡೋದು ಬೇರೆಯೇ, ನಮ್ಮ ಪದಾರ್ಥಗಳನ್ನು ಆರ್ಡ್ರ್ ಮಾಡೋದಿಲ್ಲ. ಅವು ಪುಸ್ಕಟ್ ಅಂಥೇಳಿ, ಯಾರಿಗೂ ಪುಂಡಿಯೂ ಬೇಡ, ಯಾವುದು ಇಡ್ಲಿಯೂ ಬೇಡ, ಈಗ ಕಡುಬು ಬೇಡ, ಏನೂ ಬೇಡ. ನಮಗೆ ಪಿಜ್ಜಾ ಬರ್ಗರ್ ಬೇಕು. ಆಗಲೇ ಹೇಳಿದೆ ನಾನು. ಇದು ಒಂದು ವಿಚಾರ. ಏನು ಕುಟುಂಬ ಪ್ರಬೋಧನ ಅಂಥೇಳಿ 4ನೇ ವಿಚಾರ, ಕುಟುಂಬ ಪ್ರಬೋಧನ. ಕುಟುಂಬದ ಒಂದು ಡೆಫಿನೇಷನ್ ಫ್ಯಾಮಿಲಿ ಅಂತ ಇದೆ, FAMILY ಅಂಥೇಳಿ. ಅದರ ವಿಸ್ತರಣೆ ಮಾಡಿದಾಗ ಅದು ಪಾಶ್ಚಾತ್ಯ ಚಿಂತನೆ. ನಮ್ಮ ಕುಟುಂಬವೇ ಬೇರೆ, ಅವರ ಫ್ಯಾಮಿಲಿಯೇ ಬೇರೆ. ಫ್ಯಾಮಿಲಿ ಅಂತಾರೆ ಫಾದರ್ ಆ್ಯಂಡ್ ಮದರ್, ಐ ಲವ್ ಯು ಅಂಥೇಳಿ. ನಿಮಗೆ ಅರ್ಥ ಆಗಿದ್ದಿರ್ಬೋದು. ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಅಂದರೆ ಅಲ್ಲಿ ಒಂದೇ ಮಗು, ಅದಕ್ಕೆ ಅಕ್ಕನೂ ಇಲ್ಲ, ತಂಗಿಯೂ ಇಲ್ಲ, ತಮ್ಮನೂ ಇಲ್ಲ, ಅಣ್ಣನೂ ಇಲ್ಲ. ಮುಂದೆ ಅದು ಬೆಳೆದ ನಂತರ ಅದಕ್ಕೆ ಯಾರೂ ಇರುವುದಿಲ್ಲ. ಬದಲಾಗಿ ಅದು ಒಬ್ಬಂಟಿ, ಒಂದು ರೀತಿಯಲ್ಲಿ ಮರುಭೂಮಿಯಲ್ಲಿದ್ದಾಗೆ. ನಮ್ಮ ಕುಟುಂಬ ಹಾಗಲ್ಲ. ನಮ್ಮ ಕುಟುಂಬ, ಮೊನ್ನೊಬ್ಬರು ಯಾರು ಸ್ವಲ್ಪ ವ್ಯಂಗ್ಯವಾಗಿ ಅಲ್ಲ, ಅರ್ಥಪೂರ್ಣವಾಗಿ ಒಬ್ಬರು ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದರು. ನಮ್ಮ ಕುಟುಂಬ ಅಂತೇಳಿದರೆ ಕೂಡು ಕುಟುಂಬ. ನಾವು ಮೊನ್ನೆ ಒಂದು ತರವಾಡು ಮನೆಗೆ ಹೋಗಿದ್ದೆ, ಅಲ್ಲಿ ಕೂಡ ಇದೇ ಮಾತನ್ನು ಹೇಳಿದ್ದು. ನಮಗೆ ಅಕ್ಕ ತಂಗಿ ಇಲ್ಲ, ಅಣ್ಣ ತಮ್ಮ ಇಲ್ಲ, ಚಿಕ್ಕಪ್ಪ ಇಲ್ಲ, ಚಿಕ್ಕಮ್ಮ ಇಲ್ಲ, ದೊಡ್ಡಪ್ಪ ಇಲ್ಲ, ದೊಡ್ಡಮ್ಮ ಇಲ್ಲ, ಅಜ್ಜಿ ಇಲ್ಲ, ಮುತ್ತಜ್ಜಿ ಇಲ್ಲ. ಹೀಗೆ ನಮ್ಮ ಒಂದು ವ್ಯವಸ್ಥೆ, ಕುಟುಂಬ ವ್ಯವಸ್ಥೆ ಬರಡಾಗ್ತಾ ಇದೆ. ಆ ಬರಡಾಗ್ತಾ ಇರುವಂಥ ಕುಟುಂಬ ವ್ಯವಸ್ಥೆಯನ್ನು ಸಂರಕ್ಷಣೆ ಮಾಡಬೇಕಾಗಿರೋದು ಇವತ್ತಿನ ಮೊದಲ ಕರ್ತವ್ಯ ನಮ್ಮಿಂದ ಆಗಬೇಕು. ಕೇವಲ ಕುಟುಂಬ ಅನ್ನುವಂಥದ್ದಲ್ಲ, ಅದರಲ್ಲಿರುವಂಥ ಕುಟುಂಬದಲ್ಲಿರುವಂಥ ಚಿಂತನೆಗಳು ಏನಿದ್ದಾವೆ, ವಿಶ್ವಾಸ ಇರ್ಬೋದು, ಅಥವಾ ಆ ಒಂದು ಸೇವೆ ಅನ್ನುವಂಥ ಪರಿಕಲ್ಪನೆ ಇರ್ಬೋದು, ತ್ಯಾಗ ಅನ್ನುವಂಥ ಕಲ್ಪನೆ ಇರ್ಬೋದು. ಅದನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸಬೇಕಾಗಿದೆ. ನಮ್ಮ ಹಬ್ಬಗಳು ಏನಾಗ್ತಾ ಇದ್ದಾವೆ, ಹುಟ್ಟುಹಬ್ಬಗಳು ಏನಾಗ್ತಾ ಇದ್ದಾವೆ ಅಂತ ಹೇಳಿದರೆ ತಗೊಳ್ಳುವಂಥದ್ದು. ನಿಜವಾಗಿ ನಾವು ತಗೊಳ್ಳುವಂಥದ್ದು ಆಗಬಾರದು, ನಾವು ಕೊಡುವಂಥವರಾಗಬೇಕು. ಆ ಒಂದು ವಿಚಾರವನ್ನು ನಮ್ಮ ಮಕ್ಕಳಿಗೆ ತಿಳಿಸಿದರೆ ಅದೇ ಧರ್ಮ ಶಿಕ್ಷಣ. ನಾವು ಕೊಡುವಂಥವರಾಗಬೇಕು, ದಾನ ಕೊಡುವಂಥವರಾಗಬೇಕು, ದಾನ ತಗೊಳ್ಳುವಂಥದ್ದಲ್ಲ. ನಾವು ಕೊಡುವಂಥ ಒಂದು ಪರಿಕಲ್ಪನೆಯನ್ನು ನಮ್ಮ ಹುಟ್ಟುಹಬ್ಬಗಳಲ್ಲಿ ಅಥವಾ ನಮ್ಮ ಮಕ್ಕಳ ಹುಟ್ಟುಹಬ್ಬಗಳಲ್ಲಿ ಆಚರಣೆ ಮಾಡಿದ್ದಕ್ಕೆ ಅದಕ್ಕೆ ಒಂದು ಅರ್ಥ ಬರುತ್ತೆ. ಕುಟುಂಬ ಪ್ರಬೋಧನ ಅನ್ನುವಂಥದ್ದು ಕೇವಲ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟದ್ದಲ್ಲ, ನಮ್ಮ ಪರಿಸರ ಅಥವಾ ನಮ್ಮ ಊರು ಇರ್ಬೋದು, ಅಥವಾ ನಾವು ಸೇರುವಂಥ ಕೂಡುಕಟ್ಟು ಇರ್ಬೋದು. ಅಲ್ಲೆಲ್ಲ ಒಂದು ರೀತಿಯ ಆದರ್ಶಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ಮಕ್ಕಳಿಗೆ ಹೇಳಿದರೆ ಖಂಡಿತ ನಮ್ಮ ಇವತ್ತಿನ ಬಿಸು ಹಬ್ಬ ಅದು ಅರ್ಥಪೂರ್ಣ ಅಂಥೇಳಿ. ಮತ್ತು ಮುಖ್ಯವಾಗಿ ಇವತ್ತು ನಾವು ಹೇಳ್ಕೊಳ್ಬೇಕಾಗಿರುವಂಥದ್ದು ನಾಗರಿಕ ಕರ್ತವ್ಯ. ನಾಗರಿಕ ಕರ್ತವ್ಯ ಅಂದರೆ ನಮಗೆ ಹಕ್ಕುಗಳನ್ನು ನಾವು ಕೇಳ್ತಾ ಇದ್ದೇವೆ, ಆದರೆ ನಾವು ಕರ್ತವ್ಯಗಳನ್ನು ಮಾಡ್ತಾ ಇಲ್ಲ. ನಾವು ಹೇಗೆ ಬದುಕಬೇಕು, ಯಾಕೆ ಬದುಕಬೇಕು, ಇದರ ಬಗ್ಗೆ ನಮ್ಮ ಮಕ್ಕಳಿಗೆ ಜ್ಞಾನವನ್ನು ಕೊಟ್ಟರೆ ಅದು ಧಾರ್ಮಿಕ ಶಿಕ್ಷಣ ಅನ್ನುವಂಥದ್ದಾಗತ್ತೆ. ಒಂದು ಗೌರವವನ್ನು ಕೊಡುವಂಥ ಒಂದು ಪರಿಕಲ್ಪನೆ ಇವತ್ತಿಲ್ಲ. ಇವತ್ತು ಮೊಬೈಲಲ್ಲಿ ಮುಳುಗಿದರೆ ಯಾರು ಬಂದಿದ್ದಾರೆ, ಯಾರು ಹೋಗಿದ್ದಾರೆ, ಅಥವಾ ಯಾಕೆ ಬಂದಿದ್ದಾರೆ, ಏನು ನಾವು ಕೊಡಬೇಕಿತ್ತು, ಆ ಚಿಂತನೆಯೇ ಇಲ್ಲ ನಮ್ಮಲ್ಲಿ. ಆ ಒಂದು ವಿಶ್ವಾಸವೇ ಇಲ್ಲ. ಒಂದು ರೀತಿಯ IT, ನಾನು ಅದನ್ನು ತಪ್ಪು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಾವು ಇಲೆಕ್ಟ್ರಾನಿಕ್ಸ್ ವ್ಯವಸ್ಥೆಯೊಳಗೆ, ಟಿ ವಿಯೊಳಗೆ, ಮೊಬೈಲೊಳಗೆ ಅಥವಾ ಫೋನಿನೊಳಗೆ ನಾವು ಮುಳುಗಿದ ಕಾರಣ ಇವತ್ತು ಹಬ್ಬಗಳು ಕೂಡ ಅದು ಎಲ್ಲೋ ಕ್ಯಾಟರಿಂಗ್ ವ್ಯವಸ್ಥೆ ಇದ್ದರೆ ಅಲ್ಲಿಂದ ಒಂದು 25 ಊಟಗಳನ್ನು ತಗೊಂಡು ಬಂದು ನಾವು ಹಬ್ಬ ಆಚರಣೆ ಮಾಡ್ತೇವೆ. ನಿಜವಾಗಿ ಅಲ್ಲ ಅದು. ನಾವು ಏನು ಬೇಯಿಸ್ತೇವೆ ಅದನ್ನು ಒಂದು 10 ಜನರಿಗೆ ಕೊಡುವಂಥದ್ದು. ತಪ್ಪು ತಿಳ್ಕೊಳ್ಬಾರ್ದು. ಇಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಸ್ವಲ್ಪ ಕಷ್ಟ ಇದೆ. ಒಂದು 10 ಜನರಿಗೆ ಅಡುಗೆ ಮಾಡುವಷ್ಟು ನಮ್ಮ ತಾಯಂದಿರಿಗೆ ಇರ್ಬೋದು ಅಥವಾ ಪುರುಷರಿಗೆ ಇರ್ಬೋದು ಜ್ಞಾನ ಇಲ್ಲ. ನಾವೆಲ್ಲ ತಗೊಂಡು ಬರುವಂಥದ್ದು ಸರಕು ಸಂಸ್ಕೃತಿಯನ್ನು ಪರಿಪಾಲಿಸ್ತಾ ಇರುವವರು. ಆ ಸರಕು ಸಂಸ್ಕೃತಿಯಿಂದ ಹೊರಗೆ ಬಂದು ನಮ್ಮ ಒಂದು
ಏನು ಪ್ರಕೃತಿ ಸಂಸ್ಕೃತಿ ಅಂತ ಏನಿದೆ, ಆ ಪ್ರಕೃತಿ ಸಂಸ್ಕೃತಿಯೊಂದಿಗೆ ನಾವು ಇರುವ ಅನ್ನುವಂಥ ಒಂದು ಆಶಯದೊಂದಿಗೆ ನನ್ನ ಒಂದೆರಡು ವಿಚಾರಗಳನ್ನು ನಿಮ್ಮ ಮುಂದಿಟ್ಟಿದ್ದೇನೆ. ಸ್ವೀಕಾರ ಅರ್ಹ ಆದರೆ ಅದನ್ನು ಸ್ವೀಕರಿಸ್ಬೋದು, ಸ್ವೀಕಾರಕ್ಕೆ ಅರ್ಹ ಅಲ್ಲ ಅಂತೇಳಿದರೆ ಅದನ್ನು ಹಾಗೆಯೇ ಬಿಡ್ಬೋದು. ಜೈ ಶ್ರೀರಾಮ್. ಪರಬೆತ್ತು ಸಂಸ್ಕೃತಿ ಪರತತ್ತು. ಸಂಸ್ಕೃತಿ ಸ್ವೀಕೃತಿ ಅವಡ ಹೊರತು ವಿಕೃತೊಟ್ಟಿಗೆ ನಮ್ಮ ಪರ್ಬ ಬೊಕ್ಕ ಸಂಪ್ರದಾಯಲು ವಿಚಾರದ ಪಾತೆರ ಕಥೆ ನಡಪಾದು ಕೊರನಿಗೆ ತೊನೊಟ್ಟಿಗೆ ನನ್ನ ದುಂಬತ್ತ ಮಲ್ಲ ಬಿನ್ನೆನ ಸಾಲ್ಡ್ ನಮ್ಮೊಟ್ಟಿಗುಲ್ಲೇರು ಪರಿಜ್ಞಾನ ಪದವಿ ಪೂರ್ವ ವಿದ್ಯಾಲಯ ಹರೀಶ್ ಶೆಟ್ಟಿ ನೀಲಿಪಾಲು ವಸುಂಧರಾ ಪಂಡಂದಾಂಡ ಮದಿಮಾಯಲ ಆಲಂದಾಂಡ ಚೈತ್ರ ಮಾಸಡ್ ಆಲು ಫಸಲನು ಕೊರ್ಪಲು ಪನ್ಪಿನ ನಂಗೆ ತೆರಿನ ಸತ್ಯದ ವಿಚಾರ ಅಂಚ ವಸುಂಧರಾ ಪನ್ಪಿನ ಪುದರ್ನ ದಿವೊಂದು ಭೂಮಿ ತೂಕದ ಎನ್ನ ತಂಗಡಿ ಇರೆಡ್ದು ಬಿಸುದ ಬಗ್ಗೆ ರಡ್ಡು ಬಾತೆರ ಅಂಚನೆ ದುರ್ಗಾವಾಹಿನಿ ಮಹಿಳಾ ಮಂಡಳದ ಶ್ರೀ ರಾಜರಾಜೇಶ್ವರಿ ಹಾಗೂ ಶ್ರೀ ಸಿದ್ಧಿವಿನಾಯಕ ದೇವರ ಪಾದಾರವಿಂದಗಳಿಗೆ ಕುತ್ತಾರು ಇದರ 19ನೇ ವರ್ಷದ ಈ ಬಿಸು ಮಹೋತ್ಸವದ ಒಂದು ಭಾಗವಾಗುವಂತಹ ಸುಯೋಗ ನನ್ನ ಪಾಲಿಗೆ ಸಿಕ್ಕಿದ್ದು ಬಹಳ ಸಂತೋಷ. ಬಿಸು ಪರ್ಬದ ಕುರಿತು ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ನವೀನ್ ಸರ್ ಇಲ್ಲಿ ಮಂಡಿಸಿದ್ದಾರೆ, ಇನ್ನು ಹೇಳೋದಕ್ಕೆ ಏನು ಬಾಕಿ ಇಲ್ಲ. ಹಾಗಾಗಿ ಆ ವಿಚಾರವನ್ನು ನಾನು ಮಾತನಾಡುವ ಅಗತ್ಯವೂ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಮ್ಮೆಲ್ಲ ಉತ್ಸವಗಳು ಅಥವಾ ಆಚರಣೆಗಳು ಕೂಡ ಎಲ್ಲ ಅದರ ಉದ್ದೇಶ ಅನ್ನುವುದು ಒಂದೇ, ಐಕ್ಯತೆ ಅನ್ನುವಂಥದ್ದು. ಸರ್ ಕೂಡ ಅದನ್ನೇ ಹೇಳಿದರು. ನಮ್ಮ ಜೀವನ ಮೌಲ್ಯ ಆಗಿರ್ಬೋದು, ನಮ್ಮ ಸಂಸ್ಕೃತಿ ಆಗಿರ್ಬೋದು, ಆಚರಣೆಗಳ ಬಗೆಗಿನ ಜ್ಞಾನ ಮಕ್ಕಳಲ್ಲಿ ಕೂಡ ವೃದ್ಧಿಯಾಗಬೇಕು ಅಂತಾದರೆ ಇಂತಹ ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನು ಕೂಡ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳಬೇಕು ಅನ್ನುವಂಥದ್ದು. ಈ ಐಕ್ಯತೆ ಅಂತ ಬಂದಾಗ ಒಂದು ಸಂಘಟನೆಯಲ್ಲಿ ಕೂಡ 1000 ಮನಸ್ಸುಗಳಿರ್ತವೆ. ಭೌತಿಕವಾಗಿ ನಾವು ಸಮಾನರಲ್ಲ, ಸಾಮರ್ಥ್ಯದ ವಿಚಾರದಲ್ಲಿ ಕೂಡ ನಾವು ಅಸಮಾನರು. ಹಾಗಿದ್ರೂ ಕೂಡ ಅಲ್ಲಿ ಆ ಒಗ್ಗಟ್ಟು ಅನ್ನುವಂತಹದ್ದು ಬಹಳ ಮುಖ್ಯವಾದಂತಹ ಕಾರ್ಯವನ್ನು ನಿರ್ವಹಿಸ್ತದೆ. ಇದಕ್ಕೆ ಉದಾಹರಣೆ ಅನ್ನುವಂಥದ್ದು ನಮ್ಮ ಕೈಯಲ್ಲಿರುವಂಥ 5 ಬೆರಳುಗಳು. ಈ ಕೂಡ ಸಂಪೂರ್ಣ ವ್ಯತ್ಯಸ್ತವಾದವುಗಳು. ಒಂದರ ಆಕಾರ ಇನ್ನೊಂದರಂತಿಲ್ಲ, ಒಂದರ ಸಾಮರ್ಥ್ಯ ಕೂಡ ಇನ್ನೊಂದರಂತಿಲ್ಲ. ಆದರೆ ಅದುವೇ ನಮ್ಮ ಕೈಗೆ ಒಂದು ಮುಷ್ಟಿಯನ್ನು ನಾವು ಮಾಡಬೇಕು ಅಂತಾದರೆ ಈ ಆಕಾರದಲ್ಲಿ ವ್ಯತ್ಯಾಸವಿರುವುದೇ ಅದಕ್ಕೆ ಅನುಕೂಲ ಅನ್ನುವಂಥದ್ದು. ಒಂದು ವೇಳೆ ಈ 5 ಬೆರಳುಗಳು ಒಂದೇ ಇದ್ದಿದ್ದರೆ ಖಂಡಿತ ನಮ್ಮಿಂದ ಆ ಮುಷ್ಟಿಯನ್ನು ಮಾಡುವುದಕ್ಕಾಗ್ತಿರಲಿಲ್ಲ ಅಥವಾ ಯಾವುದೇ ಕೆಲಸವನ್ನು ಮಾಡುವುದಕ್ಕಾಗ್ತಾ ಇರಲಿಲ್ಲ. ಹಾಗಾಗಬೇಕು ಅಥವಾ ವಿವಿಧತೆಯಲ್ಲೂ ಏಕತೆಯನ್ನು ಕಾಣಬೇಕು ಅನ್ನುವುದೇ ನಮ್ಮ ಸಂಸ್ಕೃತಿಯ ಜೀವಾಳವೂ ಕೂಡ ಹೌದು. ಹಾಗಾಗಿ ಆ ಒಂದು ವಿಚಾರವನ್ನು ನಾವಿಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದ್ದೇವೆ. ಈಗಷ್ಟೇ ಇಲ್ಲಿ ಮಕ್ಕಳಿಂದ ನೃತ್ಯ ಪ್ರದರ್ಶನ ನಡೆದಿತ್ತು. ಒಂದು 5 ನೃತ್ಯವನ್ನು ನೋಡುವಂಥ ಭಾಗ್ಯ ನನಗೆ ಸಿಕ್ಕಿತ್ತು. ನಾನು ಓರ್ವ ಯಕ್ಷಗಾನ ಕಲಾವಿದೆಯೂ ಆಗಿರುವ ಕಾರಣ ಇಂಥ ವಿಚಾರಗಳಲ್ಲಿ ನನಗೆ ಸ್ವಲ್ಪ ಆಸಕ್ತಿ ಹೆಚ್ಚು. ಮಕ್ಕಳು ಯಾವ ರೀತಿ ಇದನ್ನು ಪ್ರದರ್ಶನ ಮಾಡ್ತಾರೆ, ಅಂದರೆ ಬರೇ ಒಂದು ಹರಕೆ ಸಂದಾಯದ ರೂಪದಲ್ಲಿ ಮಾಡುವುದು ಅಥವಾ ಅದನ್ನು ಅವರು ಅನುಭವಿಸ್ತಾ ಇದ್ದಾರಾ ಅನ್ನುವಂಥದ್ದು ತುಂಬ ಸಂತೋಷ ಆದದ್ದು. 5 ನೃತ್ಯಗಳು ಕೂಡ ಇಲ್ಲಿ ನೋಡಿದಂಥ 5 ನೃತ್ಯಗಳಲ್ಲಿಯೂ ಕೂಡ ಅತ್ಯದ್ಭುತವಾದಂತಹ ಪ್ರದರ್ಶನ. ಆ ಮಕ್ಕಳು ಪರಕಾಯ ಪ್ರವೇಶ ಮಾಡಿದ ಹಾಗೆ ಭಾಸವಾಯಿತು. ಆ ವಿಚಾರ ಹೇಳಬೇಕು ಅಂತ ಆದರೆ ಇಲ್ಲಿರುವಂಥ ಸಂಘಟನೆಯಲ್ಲಿ ಮಕ್ಕಳನ್ನು ಹೆಚ್ಚಾಗಿ ತೊಡಗಿಸಿಕೊಳ್ಬೇಕು. ಇದು ಇವತ್ತು ನಾವು ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು ಮೊಬೈಲ್. ಇದರಿಂದ ನಮಗೆ ಏನು ಎಸ್ಕೇಪ್ ಅಂತ ಹೇಳ್ತೇವೆ, ಖಂಡಿತ ಕಷ್ಟ ಇದೆ. ನಾವು ಆ ಜಾಲಕ್ಕೆ ಸಿಕ್ಕಿಯಾಗಿದೆ. ಮಕ್ಕಳ ಅದೆಷ್ಟೋ ಶಾಲಾ ಚಟುವಟಿಕೆಗಳಿಗೆ ಒಳ್ಳೆಯ ರೀತಿಯಲ್ಲಿಯೂ ಕೂಡ ಉಪಕಾರಿಯಾಗಿರುವಂತಹ ಮೊಬೈಲ್ ಅಷ್ಟೇ ರೀತಿಯಲ್ಲಿ ಕೆಟ್ಟ ವಿಚಾರಗಳನ್ನು ಕೂಡ ಮಕ್ಕಳ ಮನಸ್ಸಿನಲ್ಲಿ ಬಿತ್ತುತ್ತಾ ಇರುವಂತಹದ್ದು ನಾವು ಬಹಳ ಖೇದದಿಂದ ಹೇಳಬೇಕಾಗ್ತದೆ. ಹಾಗಿದ್ರೆ ಈ ಮಕ್ಕಳನ್ನು ಯಾವ ರೀತಿಯಾಗಿ ಅದರಿಂದ ಹೊರಗೆ ತರಬಹುದು ಅಂತ ಹೇಳುವುದಕ್ಕೆ ಇದುವೇ ಒಂದು ಉತ್ತರ ಅನ್ನುವಂಥದ್ದು. ಸಂಘಟನೆಗಳಲ್ಲಿ ಮಕ್ಕಳನ್ನು ಆದಷ್ಟು ತಾಯಂದಿರು ಅಥವಾ ತಂದೆಯಂದಿರು ಒಟ್ಟಿಗೆ ಬರುವಾಗ ಕರ್ಕೊಂಡು ಬರುವಂಥದ್ದಾಗಿರ್ಬೋದು. ಇದರಿಂದಾಗಿ
ಮಕ್ಕಳು ತೊಡಗಿಸಿಕೊಳ್ತಾರೆ ತಮ್ಮನ್ನು ತಾವು ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ. ಅಲ್ಲದೆ ಅವರಲ್ಲಿಯೂ ಕೂಡ ಎಷ್ಟೋ ಆಸಕ್ತಿಗಳು ಹುಟ್ಟಿಕೊಳ್ಳುತ್ತದೆ ಅನ್ನುವಂಥದ್ದು. ನಾನು ಅವರು ಉಪನ್ಯಾಸಕಿಯೂ ಆಗಿರುವ ಕಾರಣ ಈ ವಿಚಾರವನ್ನು ನಾನು ಒಂದು ಕಿವಿ ಮಾತಿನ ರೂಪದಲ್ಲಿ ಕೂಡ ಹೆತ್ತವರಿಗೆ ಹೇಳಬೇಕಾಗ್ತದೆ. ಯಾವುದಾದರೂ ಒಂದು ಆಸಕ್ತಿಯನ್ನು ಮಕ್ಕಳಲ್ಲಿ ಖಂಡಿತವಾಗಿ ಬೆಳೆಸಬೇಕು. ಪಠ್ಯ ಚಟುವಟಿಕೆಗಳು ಹೇಗೂ ಅವರಿಗೆ ಶಾಲೆಗಳಲ್ಲಿ ದೊರಕುವಂಥದ್ದೇ, ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಆಸಕ್ತಿ, ಯಾವುದೇ ನೃತ್ಯ ಆಗಿರ್ಬೋದು, ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ನಾಟಕ ಆಗಿರ್ಬೋದು, ಭಜನೆ ಆಗಿರ್ಬೋದು, ಚಿತ್ರಕಲೆ, ಯಾವುದೇ ಕಲೆಯಾದರೂ ಕೂಡ ಮಕ್ಕಳ ಜೀವನವನ್ನು ಮುಂದೆ ಅತ್ಯಂತ ಸುಂದರಗೊಳಿಸ್ತದೆ ಅನ್ನುವಂಥದ್ದು. ಇದು ನನ್ನ ಅನುಭವವೂ ಆಗಿರುವುದರಿಂದ ನಾನು ಇದನ್ನು ಹೆಚ್ಚು ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಬದುಕು ಮುಂದೆ ಸಾಕಷ್ಟು ಸಮಸ್ಯೆಗಳನ್ನು ನಮ್ಮ ಮುಂದೆ ತಂದೊಡ್ತದೆ. ಆದರೆ ಅದರಿಂದೆಲ್ಲ ಒಂದು ರಿಲ್ಯಾಕ್ಸೇಷನ್ ಅಥವಾ ಒಂದು ರೀತಿಯ ಜೀವನವನ್ನು ನಾವು ಸಂಪೂರ್ಣವಾಗಿ ಅನುಭವಿಸಬೇಕು ಅಂತಾದರೆ ಇಂಥ ಯಾವುದಾದರೂ ಕಲೆ ನಮ್ಮಲ್ಲಿ ಇರಲೇಬೇಕು. ನಾವು ಕಲಾವಿದರಲ್ಲದೇ ಇದ್ದರೂ ಕೂಡ ಕಲಾ ಪೋಷಕರಾಗಿರ್ಬೋದು, ಕಲೆಯನ್ನು ಆಸ್ವಾದಿಸೋರಾಗಿರ್ಬೋದು, ಆ ರೀತಿಯಿಂದಾದರೂ ನಮ್ಮನ್ನು ನಾವು ಈ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಮಕ್ಕಳನ್ನು ಕೂಡ ಆ ನಿಟ್ಟಿನಲ್ಲಿ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ, ಇಲ್ಲಿಯ ಬಿಸು ಪರ್ಬದ ಉದ್ದೇಶ ಅನ್ನುವಂಥದ್ದೇ ನಾವು ಹೊಸ ವರ್ಷದ ಆರಂಭದಲ್ಲಿ ನಾವೆಲ್ಲೂ ಸಮೃದ್ಧಿಯ ಸಂಕೇತವಾಗಿರ್ಬೋದು ಅಥವಾ ಮುಂದೆ ನಮ್ಮೆಲ್ಲರ ಜೀವನ ಸಮೃದ್ಧಿಯಿಂದ ಕೂಡಿರಲಿ, ಸುಗಮವಾಗಿರಲಿ ಎನ್ನುವಂತಹ ಆಶಯ. ಅದೇ ಸಂದರ್ಭದಲ್ಲಿ ನಾನು ಕೂಡ ಡಿ ವಿ ಜಿಯವರ ಒಂದು ಕಗ್ಗವನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸುವುದಕ್ಕೆ ಇಚ್ಛೆ ಪಡುತ್ತೇನೆ. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನುದ್ವೇಗದಲ್ಲಿ, ಭೋಗದಲ್ಲಿ, ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ ಎಂಬ ಹಾಗೆ ನಾವೆಲ್ಲರೂ ಕೂಡ ಸದಾ ಹಸನ್ಮುಖರಾಗಿರೋಣ. ಆದರೆ ಅದು ಯಾವತ್ತೂ ಕೂಡ ಇತರರ ಕಿವಿಗೆ ಅಪ್ಪಳಿಸುವಂತಹ ಕೇಕೆಯಾಗದಿರಲಿ, ಮಂದಹಾಸವಾಗಿರಲಿ. ಇನ್ನೊಬ್ಬರಿಗೆ ಯಾವತ್ತೂ ಹಿತವನ್ನೇ ಬಯಸೋಣ. ಸತ್ಯ ಧರ್ಮಗಳನ್ನು ಯಾವತ್ತೂ ಬಿಡದಿರೋಣ. ಯಾವುದರಲ್ಲೂ ಅತಿರೇಕವನ್ನು ತೋರದೆ ಬದುಕನ್ನು ಅರ್ಥಪೂರ್ಣವಾಗಿಸೋಣ ಎಂದು ಹೇಳುತ್ತಾ ವಿರಮಿಸುತ್ತೇನೆ. ವಂದನೆಗಳು. ಅಭಿನಂದನೆಗಳು. ವಸುಂಧತಿನ ಸಾಲಿನ ಅರ್ಥದಂತೆ ಮಾತಾಡುತ್ತಾ ಬೈಲ್ದ ಕರೆಬರಿಗೆ ಪೋಲೆ ಮೊಬೈಲ್ ಹಿಡಿದು ಜೋಕ್ಲೇನು ಬುಡುಪಾಲೆ ಎನ್ನುವ ಆಶಯದ ಮಾತಿಗೆ ನಿಮಗೆ ಮತ್ತೊಮ್ಮೆ ಅಭಿನಂದನೆ ತಿಳಿಸುತ್ತಾ, ಶ್ರೇಷ್ಠ ರಂಗಭೂಮಿ ಯಕ್ಷಗಾನ ಕಲಾವಿದೆಯಾದಂತಹ ನಿಮಗೆ ಮತ್ತೊಮ್ಮೆ ಕೂಟದ ಪರವಾಗಿ ಅಭಿನಂದನೆ ತಿಳಿಸ್ತಾ ಇದ್ದೇವೆ. ನನ್ನ ದುಂಬತ್ತ ಪಾತಿರುನಾರು ಮಲ್ಲ ಬಿನ್ನೇರು ಸಾಲ್ಡು ಮಗಾಡು ಬಂಡೊಂಡೇರು ಅರೆಗೆ ಉಡಲೊನ್ಮೆದ ಸೋಲ್ಮೇಲೆ ಸಂದೈತ ಮಂತನೊಟ್ಟಿಗೆ ಇನಿತಾನೆ ಸುರುಕಾದ ದುರ್ಗಾವಾಹಿನಿ ಮಹಿಳಾ ಮಂಡಳದ ಸಂಚಾಲಕಿಯರು, ಐದೋಕ ಶ್ರೀ ಮಕ್ಕಳ ತಂಡದ ಸಂಚಾಲಕಿಯರು, ಬೊಕ್ಕನೇಕ ನಿರ್ದೇಶನ ಮಂತ್ರಿನಂಚಿನ ಎನಿತಾನಿದ ಪೊರ್ಲು ಪೊರ್ತುಡು ನೃತ್ಯ ಪ್ರದರ್ಶನ ಕೊರ್ನಂಚಿನ ದುರ್ಗಾವಾಹಿನಿ ಮಹಿಳಾ ಮಂಡಳದ ಸಂಚಾಲಕಿಯರು ಒಂಜಿ ನೆಂಪುದ ಕಾಣಿಕೆನಿಗೆ ತೊಂದಲೇರು. ಅವೆಲೆಕನೆ ನಿರ್ದೇಶನ ಮಂತ್ರಿನಂಚಿನ ಆಶಿಕ್ ಆಂಚನ ಬೊಕ್ಕ ಅಂಕಿತ್ ಕೂಡ್ದು ಬಿನ್ನೇರು ಮಾತೆಲ್ಲ ಸೇರೊಂದು ಅಗ್ಲಿಗೆ ನೆಂಪುದ ಕಾಣಿಕೆಯನ್ನು ಕೊರೋ ನೋಡು. ಅಂಕಿತ್, ಆಶೀಶ್ ಅಂಚನ್, ಅವೆಲೆಕನೆ ಅಂಕಿತಾ, ಅಂಕಿತಾ ನೆಂಪುದ ಕಾಣಿಕೆನು ವಸುಂಧರಾ ಹರೀಶ್ ಶೆಟ್ರು ಶಾಲು ಪಾಡ್ದು ಅರೇನು ಗೌರವ ಸೇರಿ ಸೊಲ್ಮೇಲು ಐದು ಒಕ್ಕ ದುರ್ಗಾವಾಹಿನಿ ರಾಜರಾಜೇಶ್ವರಿ ಮಕ್ಕಳ ಭಜನಾ ತಂಡದ ಸಂಚಾಲಕಿಯರು ಬೊಕ್ಕಾಯ್ತ ನಿರ್ದೇಶಕರು ಒಟ್ಟಿಗೆ ಬಂದು ನೆಂಪುದ ಗಾಳಿಗೆ ನೋಡು.
ಬಾರಿ ಪುರ್ಲಕಂಠದ ನೃತ್ಯ ವೈವಿಧ್ಯನ ಮಂತುದೋಜ್ಪಾದೇರು ರಾಜರಾಜೇಶ್ವರಿ ಮಕ್ಕಳ ತಂಡದ ಕಲಾವಿದರು ಸಂಚಾಲಕ ನಮಿತಾ ಗಟ್ಟಿಯಲ್ಲು ಅವೇ ಲೆಕ್ಕನೆ ಮಲ್ಲ ಬಿನ್ನೇರ ಶಾಲು ಪಾಡ್ದು ನಮಿತಾ ಗಟ್ಟಿಯಲ್ಲು ಶಾಲು ಪಾಡ್ದು ನೆಂಪುದ ಕಾಣಿಕೆಯನ್ನು ಕೊರೊಂದುಲ್ಲೇರು ಶಶಿಪ್ರಭಾ ತಾರ್ನಾಥ್ ಗಟ್ಟಿಯಲ್ಲು ಸೊಲ್ಮೆಲು ಅವೆಲಕನೆ ಇನಿತಾನೆ ನಾಟಕ ಪ್ರದರ್ಶನ ಕೊರ್ಪುಣಜಿನ ಪಿಂಗಾರ ಕಲಾವಿದರ ಬೆದ್ರ ನೇತ ಸಂಚಾಲಕೇರಿ ಪಿಂಗಾರ ಕಲಾವಿದರ ಬೆದ್ರ ನೇತ ಸಂಚಾಲಕೇರಿ ಶಾಲು ಪಾಡ್ದು ಶಾಲುಲ್ಲ ನೆಂಪುದ ಕಾಣಿಕೆಲಗಿತ್ತು ನೋಡು ನಾಟಕ ಪ್ರದರ್ಶನ ಕೊರ್ಪುನ ಪಿಂಗಾರ ಕಲಾವಿದರ ಬೆದ್ರ ಈ ತಂಡದ ಸಂಚಾಲಕೇರಿ ರಂಗಭೂಮಿಡು ತುಳು ರಂಗಭೂಮಿಡು ಹೊಸ ಕ್ರಾಂತಿ ಮಂಚ ನಾಟಕ ಒಂದು ಕದಂಬ ಈ ನಾಟಕದ ಸಂಚಾಲಕರು ಎಂಕ್ಲೊಂದು ಶಾಲು ಪಾಡ್ದು ನೆಂಪುದ ಕಾಣಿಕೆರಿಗೆ ತೊಂಡೇರು ಸೊಲ್ಮೇಲು ದುಂಬತ್ತ ಮಲ್ಲ ಬಿನ್ನೆಸ ಆಳ್ಡ ನಮ್ಮೊಟ್ಟಿಲೇರು ಶಶಿಪ್ರಭಾ ತಾರ್ನಾಥ ಗಟ್ಟಿಯಲ್ಲು ಒಂದು ಎರಡು ಬಾತೇರ ಶಿಕ್ಷಕಿಯರು ಬಿಸು ಪರ್ಬದ ಎಡ್ಡೆಪ್ಪುಲು ಅಪ್ಪೆ ರಾಜರಾಜೇಶ್ವರಿಗೆ ಬಕ್ಕ ಕೊರಗಜ್ಜ ಪಂಜಂದಾಯಗ ಸೋಮನಾಥ ದೇವರನ ಮಾತ ದೈವ ದೇವರೆಗ್ಲ ಕಾರ್ಗ ಅಡ್ಡಬುರೊಂದು ಅಂಚನೆ ವೇದಿಕೆಡುಪ್ಪುನ ಉಪಸ್ಥಿತಿಯರೆಗ್ಲ ಒಂದನೆ ಮಂತೊಂದು ಅಂಚನೆ ತೀರ್ಥ ಚಾವಡಿಡು ಕುರಿತಿತ್ತಿನ ಮಾತಾ ಬಂಧುಲೆಗ್ಲ ಹೊಂದಿಸೊಂದು ಇನಿತ ಈ ಬಿಸು ಪರ್ಬದ ದಿನದ ಬಗ್ಗೆ ಬಿಸು ಪರ್ಬ ವಾ ತಿಂಗಳು ಬರ್ಪುನಿ ಪನ್ಪುನೇನು ಈ ನಮ್ಮ ಮನ್ಪುನಾಗ ಕೆಡ್ಡಸದ ಗಾಳಿಗೆ ಮರ ದೈಕ್ಲೆಡ ಪೂ ಕಾಯಿ ಪರ್ದು ಅದು ಫಲವಸ್ತುಲು ದಿಂಜಿದುಪ್ಪುಂಡುಗೆ ಪ್ರಕೃತಿ ನಾನಾ ಬಗೆತ ಬಣ್ಣ ಬಣ್ಣದ ಪೂಕುಲೆನು ಅರಳೊಂದುಂಡುಗೆ ಅರಳೊಂದುಪ್ಪುನಾಗ ಈ ಫಲವಸ್ತುಲೇನು ಮಾತ ದಿಂಜ ಒಂದು ಕೈ ಬೀಸುದು ಲೆತ್ತೊಂದುಪ್ಪುಂಡುಗೆ ಆ ಪೊರ್ತುಗು ನಮ್ಮ ಹೊಸ ದೇಕಿದ ಭೂಮಿಯಪ್ಪೆ ಎದುಕೊನ್ನಂಚಿನ ದಿನನೇ ಹೊಸ ವರ್ಷದ ಪಗ್ಗುದ ಸುರುತ ದಿನ ಅಂದು ಪನ್ಪೇರಿ ಅವೇ ದಿನನು ನಮ್ಮ ಚಾಂದ್ರಮಾನ ಯುಗಾದಿ ಸೌರಮಾನ ಯುಗಾದಿ ಪನ್ಪೇರಿ ತುಳುವೇರ್ ನಕ್ಲು ಈ ಪರ್ಬದ ದಿನ ತಾನಿ ಭೂಮಿ ಪೂಜೆಲ ಮನ್ಪೇರಿ ಎಂದು ಪನ್ಪೇರಿ ಅಂಚೆನೆ ನಮ್ಮ ತುಳುವೇರೆಗೆ ಹೊಸ ವರ್ಷದ ಆಚರಣೆಲ ಅಂದಿರ ಪನ್ಪೇರಿ ಈ ದಿನ ತಾನಿ ನಮ್ಮ ದುಂಬುದಕ್ಕಲು ಮಾತ ಒಂಜಿ ಬಿಸು ಕಣಿ ದೀಪನ ಕ್ರಮಲ ಇತ್ತಣಿಗೆ ಆಂಡ ಕಣಿ ಪನ್ಪುನಿ ಐತ ಅರ್ಥದಾನೆ ಕಣಿ ಪಂಡ ಕಾಣಿಕೆ ಅಂದ ಅರ್ಥಗೆ ದುಂಬುದ ಇಲ್ಲದಕ್ಕಲು ಮಾತ ದುಂಬುದ ಯಜಮಾನಿಗಳು ಶುದ್ಧಾಚಾರಡು ಇಲ್ಲದ ದೇವರ ಕೊನೆಡು ಮನೆದೀದು ಒಂಜಿ ಮಲ್ಲ ಹರಿವಾಣಡು ಅರಿ ತಾರೈ ಬಚ್ಚಿರ ಬಜ್ಜೇಯಿ ಬಂಗಾರು ಕನ್ನಡಿ ಬಕ್ಕ ಗೋಂಕು ಗುಜ್ಜೆ ಇಂಚ ಫಲವಸ್ತುಲೇನು ತರಕಾರಿ ಇಂದೇನು ಮಾತ ಎದುರು ದೇವರನ್ನ ಎದುರು ಇದು ನಂದಾದೀಪನು ಪತ್ತಾದು ಯಜಮಾನಿ ಕಣಿಕ್ ಪೂಜೆ ಮನ್ಪೇರಿಗೆ ಈ ಕಿರಿಯಕುಲು ಈ ಹಿರಿಯಕುಲು ಮಂತಿನ ಪೂಜೆಗೆ ಅಥವಾ ಇಲ್ಲದ ಯಜಮಾನಿಗೆ ಬತ್ತದು ಕಾರಿಗೆ ಅಡ್ಡ ಬೂರುದು ಆಶೀರ್ವಾದ ದೆತ್ತೊಂದಿತ್ತೇರಿಗೆ ಅಂಚ ದೆತ್ತೊಂದು ಬಾರಿ ಖುಷಿಟ್ ಹೊಸ ಹೊಸ ಅಂಗಿ ಕುಂಟುಲೇನು ಪಾಡ್ದು ಅಕ್ಲು ಮಸ್ತ್ ಖುಷಿಟ್ಟು ಇನಿತ ದಿನನು ದೆತ್ತೋನು ಇರಿಗೆ ಅಂಚನೆ ಈ ದಿನ ಈ ಬಿಸು ಪರ್ಬನು
ನಮ್ಮ ದೇಶದ ಬೇತೆ ಬೇತೆ ಕಡೆಟ್ಟು ಈ ದಿನನ್ನು ಆಚರಣೆ ಮನ್ಪೇರು ಬೇತೆ ಬೇತೆ ಪುದರ್ಲ ಉಂಡುಗೆ ಅಸ್ಸಾಮುಡು ನಮ್ಮ ಪನ್ಪೇರಿಗೆ ಬಿಸುಂದು ಅಂಚನೆ ಕೇರಳಾಡು ವಿಶುಂದು ಪನ್ಪೇರಿ ಈ ದಿನಾನು ಅಂಚನೆ ತಮಿಳ್ನಾಡು ಪುತ್ತಾಂಡು ಪನ್ಪೇರಿಗೆ ಅಂಚನೆ ನಮ್ಮ ಮುಲು ಅಂಚೆ ಬೇತೆ ಬೇತೆ ಕಡೆಟ್ ಈ ಬಿಸು ಪರ್ಬನ ಆಚರಣೆ ಮನ್ಪೇರು ಈ ದಿನ ತಾನಿ ಬೆನ್ನಿದಕ್ಕಲು ಕೂಡ ಬೆನ್ನಿದಕ್ಕಲುಲ ಬೆನ್ನಿನ ಸುರು ಮನ್ಪುನ ದಿನ ಅಂದು ಪನ್ಪೇರು ಕಾಂಡಲಕ್ಕದು ಬೇಸಾಯಗಾರೆ ಕಿದೇಕ ಪೋದು ಎರ್ಲೆಗ್ ಅರ್ಕಂಜಿ ಬಕ್ಕ ಬೈನ್ ಮಾತ ಪಾಡ್ದು ಕಂಡಗ್ ಐನು ದೇರೊಂದು ಪೋದು ಕಂಡಡು ದಪ್ಪುಗೆ ದತ್ತದು ಗೊಬ್ಬರ ಮಾತ ಪಾಡ್ದು ಕೊನೈನಂಚಿನ ಈ ಕೈ ಬಿತ್ತನೆ ಬೀಜನ ಪಾರಾವೆಗೆ ಐಕ್ ಕೈ ತುತ್ತು ಬೀಜ ಅಂತ ಪನ್ಪೇರು ಇಂಚಿನ ಮಾತ ಈ ಕ್ರಮ ಅಂಚಿನ ಅಪಗದ ಕಾಲೋಡು ಇತ್ತುಂಡಿಗೆ ಐದು ಪಕ್ಕ ಈ ದಿನ ತಾನಿ ವ್ಯಕ್ತಿ ಜನಕ್ಲೆಗ್ ಬೇತೆ ಬೇತೆ ಅಕ್ಲಂದೇಟು ಬೇತೆ ಬೇತೆ ಬೇನೆ ಬೇಜಾರ್ಗಲ್ಲ ಉಪ್ಪುಂಡಿಗೆ ಆ ಉಪ್ಪುನಂಚಿನ ಸಂದರ್ಭಡು ಈ ದಿನ ತಾನಿ ಅಕ್ಲೆಗ್ ಒವ್ಲ ಬೇನೆ ಬೇಜಾರಿಜ್ಜಿ ತನ್ನ ಬದುಕನ್ನು ಭಾಳ ಎಡ್ಡೆಡು ಉಲ್ಲಾಸೋಡು ಐನು ಆ ಬೇನಿನ ಇಜ್ಜಂದಿಲಕ ಮನ್ಪೇರಿಗೆ ಅಂಚಾದು ಈ ಬಿಸುತ್ತ ದಿನ ಒಂಜಿ ಮಹತ್ವವಾಯಿನ ದಿನ ಅಂತ ಪನ್ನೊಂದಿತ್ತೇರು ಆಂಡ ಇತ್ತೆ ದುಮ್ಮದಕ್ಕುಲ್ಲ ಇತ್ತದಕ್ಲೆಗೆ ಇಂಚಿನ ಅಕ್ಲು ಮಾತ ಕಂಡೇರು ಇತ್ತೆ ಮತ್ತು ಈ ಬಿಸುತ್ತ ಆಚರಣೆದ ಬಗ್ಗೆ ಜೋಕ್ಲೆಗ್ ಆಯ್ತಾ ಅರಿವು ಇಜ್ಜಿ ಗೊತ್ತಿಜ್ಜಿ ಅಂದ್ ಸರಿ ಇತ್ತದಕ್ಲೆಗ್ ಗೊತ್ತೇ ಇಜ್ಜಿ ಬಿಸು ಪನ್ಪುನ ದಾದ ಪಣ್ಣದು ಅಂಚ ಈ ಬಿಸುನು ನಮ್ಮ ಸಮಾಜಡು ಮಾತಾ ಜಾತಿ ಮತ ಭೇದ ಇಜ್ಜಂದೆ ಮಾತೆರ್ಲ ಒಟ್ಟು ಸೇರಿದು ನೇನು ಈ ಬಿಸುನು ಆಚರಣೆ ಮನ್ಪೇರು ಅಲ್ಪ ಆಚರಣೆ ಮನ್ಪುನಾಗ ಅಕುಲು ಒರಿಯ ಒಂಜಿ ಇಲ್ಲಾರ್ದು ನನ್ನೊಂಜಿಲ್ಲ ಪೋಪುನಿ ಆ ಇಲ್ಲಾರ್ದು ಈ ಬಾ ಇಲ್ಲಾಗ ಬತ್ತದು ಬಂಜಿದಿಂಜಾವುನಿ ಬಹಳ ಮಸ್ತ್ ಖುಷಿಟ್ಟು ಜೀವನ ದೆತ್ತೊಂತೇರು ಪಣ್ಣದು ಅಪಗದ ಕಾಲೋಡು ಇತ್ತುಂಡು ಒಂಜಿ ತುಳುಟು ಒಂಜಿ ಪಾತೆರಲ್ಲ ಇತ್ತುಂಡು ಅನ್ಯಕಾರ ಹೊಟ್ಟೆ ಪುಣ್ಯಕಾರ ಬಿಸು ಪಣ್ಣದು ಅವಕ್ಕೆ ಸತ್ಯನೇ ಅಪ್ಪಗ ಈ ಬಿಸು ತಾನಿ ಮಾತ್ರ ಇಂಚಿನ ಗೌಜಿ ಗಮ್ಮತ್ತದ ವನಸು ತೆನಸು ಮಾತ ನಡ ಇಲ್ಲಲ್ಲ ಮನ್ಪುನಿ ಬಾಕಿ ದಿನಟ್ಟು ಬೇತೆ ಬೇತೆ ರೀತಿಡು ದಿನಾನ ಕರಿಪುವೇರು ಅಂಚಾದು ಈ ಬಿಸು ದಿನ ಅಂಚಿನ ಮಹತ್ವವಾಯಿನ ದಿನ ಅಂದು ಪನಿಯರ್ಲ ಯಾನು ಇಷ್ಟಪಡ್ಪೆ ಅವತ್ತಂದೆ ಈ ಬಿಸು ತಾನಿ ಈ ಊರುದಕ್ಕಲು ಮಾತ ಒಟ್ಟು ಸೇರಿದು ಕೆಲವೊಂಜಿ ಗೊಬ್ಬೊಂದಿತ್ತೇರಿಗೆ ಅವೇ ಕೋರಿದ ಕಟ್ಟ ನಡಪಾವನಿ ಬಕ್ಕ ತಾರೈ ಕುಟ್ಟುನ ಗೊಬ್ಬೊಂತೇರಿಗೆ ಇಂದು ಮಾತ ಪಿರಾಕದ ಗೊಬ್ಬುಲು ಇತ್ತದ ಜೋಕ್ಲೆಗೆ ಅವು ಮಾತ ಗೊತ್ತೇ ಜಾ ಗೊಬ್ಬುಲು ಮಾತ ಉಂಡು ಅಂಚಾದು ಈ ಗೊಬ್ಬುಲೇನು ಈ ಜೋಕುಲು ನನಾತ್ ತೆರಿಯೋ ನೋಡು ಇಂಚಿನ ಮಾತ ಆ ಗೊಬ್ಬುನು ಜೋಕ್ಲೆಗೆ ತೆರಿಪಾದು ಕೊರೋಡು ಪನ್ಪುನಿ ಪನೊಡಾಪುನ ನಮ್ಮ ಅಂಚೆನೆ ಈ ದುಂಬದ ಕಾಲೋಡು ಮಾತ ಪನೊಂತೆರಿಗೆ ದಾದಾಂತ ಪಂಡ ಈ ದಿನ ತಾನಿ ಕೋಡೆ ಸಂಕ್ರಮಣ ಇನ್ನಿ ಸಿಂಗುಡಾಯಿಗೆ ಈ ಸಿಂಗುಡಾಯದ ದಿನ ತಾನಿ ಏರ್ಲ ಒಂಜಿಲ್ಲದಕ್ಕಲು ಸಾಲದ ಕಾಸನ್ನು ಸಾಲದ ರೂಪಡು ಕೊರ್ಪುಜೇರಿಗೆ ವಸ್ತುನ್ನ ಕೊರ್ಪುಜೇರಿಗೆ ಪಂಡ ಕೊರಂಡ ಅಕ್ಲೆಗೆ ಈ ದಿನ ಪಂಡ ಎಡ್ಡೆ ದಿನ ಶುಭ ದಿನ ಅಂದ ಅರ್ಥಗೆ ನಮ್ಮ ಈ ತುಳುನಾಡು ಈ ಈ ಈ ಕೊರ್ಪುನ ಕಾಸು ಕೊರ್ಪುನಿ ಕಾಸನ್ನು ಸಾಲದ ರೂಪಡು ಆಡು ವಸ್ತುಲೇನು ಸಾಲದ ರೂಪಡು ಆಡು ಕೊರಿಯರ ಬಲ್ಲಿ ಪನ್ಪುನ ಒಂಜಿ ಬಲವಾದ ನಂಬಿಕೆ ನಮ್ಮ ತುಳುವೆಡ ಇತ್ತುಂಡಿಗೆ ಅಂಚಾದು ಏರ್ಲ ಕಾಸಿನ ಅಥವಾ ವಸ್ತುಲೇನ ಕೊರೊಂದಿಜ್ಜೇರು ಅಂಚ ಐದು ಪಕ್ಕ ಇತ್ತದಾದ ಪನ್ಪೇರು ದುಂಬು ಎಂಕ್ಲ ಪಪ್ಪನ ಇಲ್ಲಾಲೆ ದುಂಬು ಕಾಸನ್ ಮಾತ ಪಿದಾಯಿ ದಿಪ್ಪನಿಗೆ ಈ ಬಿಸುತಾನಿ
ನಾನು ಕೊರ್ರೆ ಬಲ್ಲಿ వండుతుంది ಕಾಸು ಅಂಗಡಿಗೆ ಮಾತ್ರ ಕೊರ್ರೆ ಬಲ್ಲಿ ಅಂಚಿನ ಮಾತ ಕ್ರಮ ಪದ್ಧತಿಲು ಅಂಚಿನ ಕಾಲಡು ಅಪಗದ ಕಾಲಡು ಇತ್ತುಂಡು ಅವೇ ತಂದೆ ಈ ಬಿಸು ದಿನ ತಾನಿ ಈ ನಮ್ಮ ನಡಾವಳಿ ಉತ್ಸವ ನಡಪುಂಡು ಅವತ್ತಂದೆ ನಡಾರಿಲು ನಡಪುಂಡು ಐದು ಬಕ್ಕ ಇಂದು ಎಂಚಿನ ಈ ಪಿತೃಲೆಗ್ ಇಂದು ಮನ್ಪುನಿ ಬಲಸುನ ಕ್ರಮಲ ಇತ್ತದ ನೆಟ್ಟು ದುಂಬುದ ಕಾಲೋಡು ಇತ್ತನಿಗೆ ಆಣ ನಡಾವಳಿ ಜಾತ್ರೆ ಇತ್ತಲ ನಡಪುಂಡು ಐನ್ ನಮ್ಮ ಮಾತ ಈ ಜೋಕುಲೆಗ್ ಪಡೆದು ಕೊರೋಡು ಈ ಬಿಸುಕೂಟ ಅಥವಾ ಇತರ ಮಾತ ಹಬ್ಬ ಹರಿದಿನ ಎಂಚ ಆಚರಣೆ ಮನ್ಪುನಿ ಐತ ಬಗ್ಗೆ ನಮ್ಮ ಕತ್ತಂದೆ ನಮ್ಮ ಪೀಳಿಗೆ ನಂತರದ ಪೀಳಿಗೆಗಳ ಐತ ಅರಿವನ್ನು ನಮ್ಮ ಕೊರಡು ಪಣ್ಣದು ಎನ್ನ ರಡ್ಡು ಪಾತೆರನ್ನು ಮುಕ್ತಾಯ ಮನ್ಪುವೆ ಎಂಕ್ ಈ ರಡ್ಡು ಪಾತೆರಗೂ ಅವಕಾಶ ಕೊರ್ನಂಚಿನ ಈ ಬಿಸುಕೂಟದ ಬಿಸುಕೂಟ ಅಧ್ಯಕ್ಷರಿಗ್ಲ ಮತ್ತು ಸರ್ವ ಸದಸ್ಯರಿಗ್ಲ ಯಾನು ಸೊಂಡೆಲೇನು ಸಂದಾವಂದುಲ್ಲೆ ಸೊಲ್ಮೇಲು ದ ಅಖೇರಿ ಪೋಪನೇಡು ತುಂಬು ಗುರ್ಖಾರ್ ಮೆದ ಮದಿಪು ಸಭಾಲೇಸದ ಗುರ್ಖಾರ್ ಶ್ರೀ ಗಿರೀಶ್ ಆಳ್ವ ಮೋರ್ಲ ಮೇರೆ ಸ್ವೀಟ್ ಪಂಡ ಚೀಪೆ ಪಟ್ ದೇವಪರ ಶೆಟ್ರು ಪಾತೇರೋರು ದೇವಪರ ಶೆಟ್ರು ಎಕಡೆ ಪಂಡೇರಿ ಅನ್ನು ಪಾತೇರು ಜಿಂದು ಅಂಚೆ ಅಲ್ಪನೆ ಯಾರು ಅನ್ನ ಎಡ್ಡೆ ಪೊನ್ನಗೆ ಪಂಡೊಂದೇರು ಅವೆಲೆಕ್ಕನೆ ಮನೋಜ್ ಕುಮಾರ್ ರೈಕಲು ಆರು ಎಕಡೆ ಬಂತೇರು ಯಾನ್ ಪಾತೇರುಜಿ ಎನ್ನ ಎಡ್ಡೆಪ್ಪು ನಿಕ್ಲಿ ಏಪಾಲ ಉಂಡೊಂದು ಅಂಚ ಅನ್ನ ಎಡ್ಡೆಪ್ಪದ ಮದಿಪು ಎಂಕಲು ಉಡೇರು ಸ್ವಲ್ಪ ಮೇಲೆ ಸಂದೇಹ ಬಂತದಿಲ್ಲ ಚೀಪೆ ಪಟ್ಟುನಾರು ಚೀಪೆಡ್ ರೆಡ್ಡು ಪಾತೇರೋಡು ವೇದಿಕೆ ಮುಖ್ಯ ಅತಿಥಿಲೆ ಬೊಕ್ಕ ನೆರೆದಿನ ಪೂರ ಬಂದುಲೆ ಇನಿ ಬಿಸುದ ಬಗ್ಗೆ ನಮ್ಮ ಜೀವನದ ಬಗ್ಗೆ ಪೂರ ನಂಗೆ ಸಾರಾಂಶ ತಿರಿಪಾದ ಕೊರಿರು ಅಂಚಾದ ನಾಟಕಗಳ ಪೂರ ಟೈಮು ಮೀರೊಂದುಂಡು ಅಂಚಾದ ಬಿಸು ಪರ್ಬದ ಶುಭಾಶಯ ಪನೊಂದು ಯಾನೊಂಜಿ ಹಳ್ಳಿದ ಕೃಷಿ ಬದುಕುಡು ಜೀವನ ಅಂತಂದು ಇತ್ತನಾಯಿ ಇತ್ತ ಕೃಷಿ ಆರು ಪಂಡಿರು ಕೃಷಿತ ಬಗ್ಗೆ ಮಸ್ತ್ ನಂಗೆ ನಮ್ಮ ದುಂಬುದ ಕಾಲಡು ಇಲ್ಲಲೇ ಆಯ್ನ ತರಕಾರಿನ ಅವಡು ಬೊಕ್ಕ ಗುಡ್ಡೆಡೈನ ಕೊರಂಟ್ನ ಅವಡು ಲತ್ತು ಕೊರಂಟ್ ಮನ್ಪೇರು ಐನ ಪಾಯಸ ಪಾಡ್ ನೀಜಿನ ಪದಂಗಿ ಮುಂಗೆ ಬತ್ತನ ಪದಂಗಿಲ ಕೊರಂಟ್ಲ ಮನ್ಪುನಿ ಅಂಚಿನ ಪೂರ ದುಂಬುದ ಕಾಲಡು ಮಂತೊಂದಿತಿ ತೆಲಂಕಲ್ನ ಉರುಡು ಎಂಕಲ್ ಮಂತೊಂದುಲ್ಲ ಅಂಚಾದ ಕೃಷಿ ಒರಿಯೊಡ್ಡ ನಮ್ಮ ದುಂಬುದ ಪೀಳಿಗೆಗೆ ಕೃಷಿತ ಬಗ್ಗೆ ಒಂತ ಅರಿವು ಅವಡು ಶಾಲೆಡವಡು ಪೂರ ಪಠ್ಯ ಪುಸ್ತಕಡವಡು ಕೃಷಿದ ಬಗ್ಗೆ ಒಂಚೂರು ತೆರಿಪಾವಡು ದಯಬಂಡ ಕೃಷಿ ಈತ ನಶಿಸುಂದುಂಡು ಹಳ್ಳಿ ಏರೆಡು ಕೃಷಿ ಮನ್ಪೆರ್ರೆ ಜನಲಕ ಬದುಕ ಆತನೆ ಇಂಕ್ಲೆ ಪೂರ ಕೃಷಿ ಮನ್ಪೊಡ್ಡ ಒಂಜಿ ತೋಟದ ಕೃಷಿ ಅತ್ತು ಒಯ್ಕಾಲ್ನ ಜನತ ಭಾರಿ ಅಭಾವಂಡ ಕೃಷಿಗೆ ಬರ್ಪುಜಿರು ಓ ಬೇಲೆ ಒಂಜಿ ಸಾರತ್ತು ಒಂಜರ ಸಾರ ಕೊರಡಲ ಕೃಷಿತ ಬೇಳೆ ಬರ್ಪುಜಿರು ಅಂಚಾತ ಕೃಷಿಲ ಉರಿಯೋಡು ದುಂಬುದ ಪರಂಪರೆಲ ಉರಿಯೋಡು ಬೊಕ ದುಂಬು ನಮ್ಮ ಹಿರಿಯಕುಲ್ ಮಂತನ ಕಟ್ಟುಪಾಡು ಪೂರ ಉಂಡತೆ ಅವು ಉರಿದು ಬರೋಡು ನನ್ನ ದುಂಬುದ ಜೋಕ್ಲಿಗೆ ಆ ಪೀಳಿಗೆಗೆ ಆ ಕಟ್ಟುಪಾಡು ಉರಿಯೋಡು ಬೊಕ ಪೂರ ಅಲ್ಲಿಡ ಇಂಚಿನ ವಸ್ತು ಬುಳೆಣ ಮಾತ್ರ ನಮ್ಮ ಕೆಡ್ಡ ಕೃಷಿಕರಿಗೆ ಜೀವನ ಮನ್ಪೆರೊಂದು ಸಾಧ್ಯ ಆಪುಂಡು ಬೊಕ ರಡ್ನೇದು ನಮ್ಮ ಪೂರ ಪೇಂಟದ ಅಡಿಗ್ಬೋದು ಅಂಗಡಿಗ್ಬೋದು ಕೊಣದ್ದು ತಿನ್ನೊಂದಿಲ್ಲ ಅಂಚಾದ ಪುನಃ ನಮ್ಮ ಊರುಡು ಮತ್ತು ಕೃಷಿಕಲ ಉತ್ತೇಜನ ಕೊಡ್ದು ಪೂರ ಜೀವನಲ ಎಡ್ಡೆ ರೀತಿದ ಆವಡು ಬೊಕ ಇಂಕಲ್ನ ಗ್ರಾಮಡು ನರಿಂಗಾನ ಗ್ರಾಮಡು ತುಳು ಗ್ರಾಮ ಅಂದ ಒಂಜಿ ಮಂದ ಅಟೊಂಜಿ 13 ಎಕರೆ ಜಾಗ ಇಂಕ್ಲಿಗೆ ತುಳು ಭವನಗು 1 ಎಕರೆ ಜಾಗ ಬೊಕ ಕಂಬಳ ಬೊಕ ಕ್ರೀಡಾಂಗಣ ಅಂಚಪೂರ ಮನ್ಪೆರೆ ಒಂಜಿ 13-15 ಎಕರೆ ಮುಟ್ಟ ಜಾಗ ಇಂಕ್ಲೆ ಗೌರ್ಮೆಂಟ್ದು ಎಲೋಡ್ ಆತಂಡು ನಮ್ಮ ಊರುಡು ತುಳು ಭವನಲ ಒಂಜಿ ಆಪುನ ನಿರೀಕ್ಷೆ ಉಂಡು ಎಡ್ಡೆ ಗೌಜಿಡು ಅಂಚ ತುಳುಲ ಉರಿಯೋಡು ನಮ್ಮ ನನಾತ್ ವೇದಿಕೆಡು ಮಸ್ತ್ ಕಾರ್ಯಕ್ರಮ ಮಂತೊಂದುಲ್ಲಾರು ನನಾತ್ ಕಾರ್ಯಕ್ರಮಲ ಆವಡು ಆ ದೇವೇರು ನಮಗೆ ಎಡ್ಡೆ ಮನ್ಪಡು ಬಿಸು ನನಾತ್ ನಂಗೆ ಜೀವನಗೂ ಎಡ್ಡೆ ಸಾಧಿನ ಕೊಣಾವಡು ಪಂಡದ ಆಶಿಸದೆ ಎನ್ನರೆಡ್ಡೆ ಪಾತ್ರೆಯನ್ನು ಮುಕ್ತಾಯ ಸೊಲ್ಮೇಲು ಗುರ್ಖಾರ್ ಮೆದ ಮದಿಪು ಗಾತ್ರ ಕೃಷಿ ಮನ್ಪುಗ ಖುಷಿ ಪಡೆಗ ಬೆನ್ನಿ ಬೆನ್ಕ ಕೇರಿಗಾದ ಸೋಲಾಯ್ತು ಸೊಲ್ಮೇಲು ಸಂದೈತ ಮಂತನ್ನು ಬರೊಂದುಲ್ಲೇರು ಕೂಟದ ಪನೌದ ಪಾಲವೇ ರಾಘವೇಂದ್ರ ಹುಳ್ಳೇರು ಬಿಸುಕೂಟ ಕುತ್ತಾರು ರಿಜಿಸ್ಟರ್ ಕುತ್ತಾರು 11ನೇ ವರ್ಷದ ಬಿಸುಕೂಟದ ಮಹೋತ್ಸವದ ಬಗ್ಗೆ ನಮ್ಮ ಇನಿತೆಯಿನ ಮಾತಾ ಬಿನ್ನೆರಲು ತೊಂದ ನಮ್ಮ ಬತ್ತಿ ಬಿನ್ನೆರಲು ಆ ರೀತಿಯ ಸ್ವಾಗತ ಮಲ್ಪೋನ ಅವೇ ರೀತಿಯದ ಅಕ್ಲೆ ಬೀಡುಕೊಡೆ ಸಮಾರಂಭ ಅಂತ ಮಲ್ಪಡು ಅಂಜಿನ ಬತ್ತಿನಕ್ಳಿಗೆ ಧನ್ಯವಾದ ಸಮರ್ಪಣೆ ಮಲ್ಪಂಚಿತ್ನ ಒಂಜಿ ನಮ್ಮ ಸಂಸ್ಕಾರ ಬಕ್ಕ ಸಂಪ್ರದಾಯ ಅವೇ ರೀತಿಯಾದ ಈ ಬಿಸುಕೂಟದ 11ನೇ ವರ್ಷದ ಈ ಒಂಜಿ ಕಾರ್ಯಕ್ರಮಗೂ ಅಧ್ಯಕ್ಷತೆ ವಹಿಸೋಣಂಚಿತ್ನ ಗಿರೀಶ್ ಆಳ್ವ ಮೋರ್ಲ
ಬೇರೆ ಈ ಒಂಜಿ ಕೂಟೋಗು ಬರ್ತದೆ ಎಡ್ಡೆಪ್ಪದ ಪಾತ್ರೆನ ಬರ್ತದೆ ಅಕ್ಲಿಗೆ ನಮ್ಮ ಬಿಸುಕೂಟ ಬೊಕ್ಕ ರಾಜರಾಜ ಸಿದ್ಧಿವಿನಾಯಕ ದೇವಸ್ಥಾನದ ಬತ್ತಿರದ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೊಂದಿಲ್ಲ. ಅವೇ ರೀತಿಯಾದ ಈ ಒಂಜಿ ಕೂಟೋಗು ಬರ್ತದೆ ನಮ್ಮ ಪರ್ಬ ಬೊಕ್ಕ ಸಂಪ್ರದಾಯ ಇಂದೆತ ಬಗ್ಗೆ ಒಂಜಿ ಎಡ್ಡೆ ಪಾತಿರೊಂದು ನಮ್ಮ ಸಂಸ್ಕಾರ ಎಂಚೆ ಇಪ್ಪಡು ಪಂಡ ಒಂಜಿ ವಿಚಾರನು ಜೋಕುಲು ಎಂಚೆ ಇಪ್ಪಡು ಅಪ್ಪೆಮ್ಮೆ ಎಂಚೆ ಇಪ್ಪಡು ಪಂಡ ವಿಚಾರನು ನಮ್ಮ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ನವೀನ್ ಗಟ್ ಕೋಣಾಜೆ ಬೇರೆ ಬರ್ತದೆ ಪಾತಿರಂದ್ರೆ ಅಕ್ಲೆಗಲ ಆರೆಗಲ ನಮ್ಮ ಬಿಸುಕೂಟ ಬೊಕ್ಕ ರಾಜರಾಜೇಶ್ವರಿ ದೇವಸ್ಥಾನದ ಅತಿ ಹೃತ್ಪೂರ್ವಕವಾದ ಧನ್ಯವಾದ ಸಮರ್ಪಣೆ ಮಾಡ್ತೊಂದಿಲ್ಲ. ಅವೇ ರೀತಿಯಾದ ಈ ಜಾಗದ ಕೊರಗಜ್ಜ ಮಾಗಂದಡಿ ಕ್ಷೇತ್ರದ ಆಡಳಿತ ಮಂಡಳಿದ ಡಿ ಪ್ರಸಾದ್ ಶೆಟ್ಟಿ ಈ ಒಂಜಿ ಕೂಟೋಗು ಬೈದೇರಿ ಆರೆಗಲ ನಮ್ಮ ಕ್ಷೇತ್ರ ಬೊಕ್ಕ ಬಿಸುಕೂಟದ ವತಿರ್ದು ಹೃತ್ಪೂರ್ವಕವಾದ ಧನ್ಯವಾದಗಳು. ಅವೇ ರೀತಿಯ ನಮ್ಮರೇ ಅಂಜಿತ್ನ ಮನೋಜ್ ಕುಮಾರ್ ರೈ ವಿಜಯ ಗೇಮ್ಸ್ ಟೀಮ್ ಪಂಪಂಜಿತ್ನ ಒಂಜಿ ಸಂಘನು ನಿರ್ಮಾಣ ಮಲ್ತೊಂದು ಐತ ಗೌರವಾಧ್ಯಕ್ಷರಾದರೆ ಆರ್ಲ ಈ ನಮ್ಮ ಒಂದು ಬಿಸುಕೂಟೋಗು ಬೈದೇರಿ ಅರೆಗೆಲ್ಲ ನಮ್ಮ ಕ್ಷೇತ್ರ ಬೊಕ್ಕ ರಾಜರಾಜೇಶ್ವರಿ ಕ್ಷೇತ್ರ ಬೊಕ್ಕ ಬಿಸುಕೂಟದ ಬಗ್ಗೆ ಬಿಸುಕೂಟದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಅವೇ ರೀತಿಯಾದ ನಮ್ಮ ತೊಕ್ಕೋಟದ ನಮಿತಾ ಗಟ್ಟಿ ಕೌನ್ಸಿಲರ್ ಉಳ್ಳಾಳ ನಗರಸಭೆ ಗೌರಿ ಗಣೇಶ ಸಂಘದ ಮಹಿಳಾ ಸಂಘದ ಅಧ್ಯಕ್ಷರಾದಿದ್ದ ಆರು ಈ ಕ್ಷೇತ್ರಕ್ಕೆ ಬೈದೇರಿ ಬಿಸುಕೂಟದ ಈ ಅರೆಗಲ ಈ ಬಿಸುಕೂಟ ಬೊಕ್ಕ ರಾಜರಾಜಿ ದೇವಸ್ಥಾನ ಸನ್ನಿಧಾನ ಹಿಡಿದು ಹೃತ್ಪೂರ್ವಕ ಧನ್ಯವಾದ ಸಮರ್ಪಣೆ ಮಾಡ್ತೊಂದಿಲ್ಲ. ಅಂಜನೆ ನಮ್ಮ ನೆರೆಕರೆತಾನಂಚಿತ್ನ ಶಶಿಪ್ರಭಾ ತಾರಾನಾಥ ಗಟ್ಟಿ ಕುತ್ತಾರ್ ಬೇರೆ ಈ ಕ್ಷೇತ್ರವು ಬರ್ತದೆ ಬಿಸುಕೂಟದ ಬಗ್ಗೆ ಬಿಸುತ್ತ ಬಗ್ಗೆ ಒಂದು ಎರಡು ಪಾತಿರಿಯರಿ ಆರೆಗಲ ನಮ್ಮ ರಾಜರಾಜೇಶ್ವರಿ ದೇವಸ್ಥಾನ ಬೊಕ್ಕ ಬಿಸುಕೂಟದ ವತಿರ್ದು ಹೃತ್ಪೂರ್ವಕ ಧನ್ಯವಾದ ಸಮರ್ಪಣೆ ಮಾಡ್ತೊಂದಿಲ್ಲ. ಅವೇ ರೀತಿಯಾದ ಉಪನ್ಯಾಸಕರು ವಸುಂಧರಾ ಶೆಟ್ಟಿ ನೀಲಿಪಾಲು ನಮ್ಮ ಕ್ಷೇತ್ರ ಬಿಸುಕೂಟೋಗು ಬರ್ತದೆ ಹೆಡ್ಡೆಪ್ಪದ ಪಾತಿರಿಯರಿ ಆರೆಗಲ ನಮ್ಮ ಕ್ಷೇತ್ರದ ಬಗ್ಗೆ ರಾಜರಾಜೇಶ್ವರಿ ದೇವಸ್ಥಾನ ಬೊಕ್ಕ ಬಿಸುಕೂಟ ನೇತ ವತಿರ್ದು ಹೃತ್ಪೂರ್ವಕ ಧನ್ಯವಾದಗಳು. ಅವೇ ರೀತಿ ನಮ್ಮ ದೇವಸ್ಥಾನದ ಅಧ್ಯಕ್ಷರು ರಾಜೇಶ್ ಅತ್ತಾವರ ಬೇರೆಗಳ ನಮ್ಮ ರಾಜರಾಜೇಶ್ವರಿ ದೇವಸ್ಥಾನ ಬೊಕ್ಕ ಬಿಸುಕೂಟದ ವತಿರ್ದು ಹೃತ್ಪೂರ್ವಕ ಧನ್ಯವಾದ ಸಮರ್ಪಣೆ ಮಾಡ್ತೊಂದಿಲ್ಲ. ಅವೇ ರೀತಿ ನಮ್ಮ ಈ ಬಿಸುಕೂಟದ ಅಧ್ಯಕ್ಷರಾಗಿನ ಪವಿತ್ರ ಕುಮಾರ್ ಗಟ್ಟಿ ಬೇರೆಗಳ ನಮ್ಮ ಕ್ಷೇತ್ರದ ರಾಜರಾಜೇಶ್ವರಿ ದೇವಸ್ಥಾನ ಬೊಕ್ಕ ಬಿಸುಕೂಟದ ವತಿ ಹೃತ್ಪೂರ್ವಕ ಧನ್ಯವಾದಗಳು. ಅವೇ ರೀತಿಯ ನಮ್ಮ ಈ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಅವೇ ರೀತಿಯಾದ ಓವಿಯ ಒಂಜಿ ಕಾರ್ಯಕ್ರಮ ನಡ್ಕೊಂಡು ಒಂದು ಜಾಗದ ಒಂದು ವ್ಯವಸ್ಥೆ ಬೋಡು ಅಂಚಿತ್ನ ಜಾಗದ ವ್ಯವಸ್ಥೆನ ಕೊನಂಚಿತ್ನ ನಮ್ಮ ರಾಜರಾಜೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿ ಸರ್ವ ಸದಸ್ಯಗಳ ಹೃತ್ಪೂರ್ವಕ ಧನ್ಯವಾದಗಳು. ಅವೇ ರೀತಿಯಾದ ಈ ಒಂಜಿ ಈತು ಪೊರ್ಲ ಆವುಡುಂದಾಣ ಲೈಟಿಂಗ್ ವ್ಯವಸ್ಥೆ ಬೋಡು ಅಂಚಿತ್ನ ಲೈಟಿಂಗ್ ವ್ಯವಸ್ಥೆ ಮಲ್ತಂಚಿತ್ನ ಸೋಜಾ ಎಲೆಕ್ಟ್ರಿಕ್ಸ್ ಅಕ್ಲೆಗಳ ಹೃತ್ಪೂರ್ವಕ ಧನ್ಯವಾದ ಸಮರ್ಪಣೆ ಮಂತಂದ್ರ. ಅವೇ ರೀತಿಯಾದ ಇನ್ನಿತೇನ ಡ್ಯಾನ್ಸ್ ಮಲ್ಪಂಚಿತ್ನ ರಡ್ಡ ತಂದಳ ಅವೇ ರೀತಿಯ ನಾಟಕ ಸಮರ್ಪಣೆ ನಾಟಕ ಪ್ರದರ್ಶನ ಮಲ್ಪಂಚಿತ್ನ ನಾಟಕದ ಅಕ್ಲೆಗಳ ನಮ್ಮ ಬಿಸುಕೂಟ ಬೊಕ್ಕ ರಾಜರಾಜ ದೇವಸ್ಥಾನದ ವತಿರ್ದು ಹೃತ್ಪೂರ್ವಕ ಧನ್ಯವಾದ ಸಮರ್ಪಣೆ ಮಲ್ತಂದ್ರ. ಅವೇ ರೀತಿಯಾದ ಆರಕ್ಷಕ ಠಾಣೆ ಉಳ್ಳಾಳ ಮುಕ್ಲೆಗಳ ನಮ್ಮ ಬಿಸುಕೂಟದ ವತಿರ್ದು ಹೃತ್ಪೂರ್ವಕ ಧನ್ಯವಾದನ ಸಮರ್ಪಣೆ ಮಲ್ತೊಂದು. ಅವೇ ರೀತಿಯಾದ ಈ ಒಂಜಿ ಕಾರ್ಯಕ್ರಮ ನಡಪುಣ ಪಂಚಾಯತಿದ ಒಂಜಿ ಪತ್ರ ಬೋರ್ಡು ಅಂಚಿತ್ನ ನಮಕ್ ಮಲ್ತಂಚಿತ್ನ 300 ಪಂಚಾಯತ್ ಮಕ್ಕಳಿಗೆಲ್ಲ ನಮ್ಮ ಹೃತ್ಪೂರ್ವಕ ಅಭಿನಂದನೆ ಧನ್ಯವಾದ ಸಂಧಾನ ಮಲ್ತೊಂದು ನಮ್ಮ ಒಂಜಿ ಧನ್ಯವಾದ ಸಮರ್ಪಣೆ ಇದೆ ಹೋಗುತ್ತಂದು.